1-2 ಮಿನಿಟ್ಸ್ ರಿವಿಷನ್ ಮಾಡ್ಬಿಡೋಣ. ಅಂದ್ರೆ ರಿವಿಷನ್ ಆಗ್ತದೆ, ನಿನ್ನ ಏನೇನು ಓದಿವ ಅನ್ನೋದೇನಾಗುತ್ತೆ ಐಡಿಯಾ ಬರ್ತದೆ. ಹೌದಾ? ನಮ್ದು ಆ್ಯಕ್ಚುಲಿ ನನ್ನ ಕ್ಲಾಸ್ ಯಾವ ರೀತಿ ಇರ್ತದೆ ಅಂದ್ರೆ, ಲಾಸ್ಟಿಗೆ ಹೋಗ್ಬೇಕಾದ್ರೂ ರಿವಿಷನ್ನು, ಫಸ್ಟಿಗೆ ಬರ್ಬೇಕಾದ್ರೂ ರಿವಿಷನ್ನು. ಅಂದ್ರೆ ಏನಾಗುತ್ತೆ, ನಾವೇನು ಓದಿವ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಸೊ 1-2 ನಿಮಿಷ ನೋಡ್ಕೊಳ್ಬೇಕಾದ್ರೆ ಯಾರು ಓದಿಲ್ಲ ಅಂತಂದರೆ ಕೇಳ್ಬೋದಾ? ನೀನ ಫಸ್ಟ್. ಹಾಂ. ಸೊ ಫಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್, ಕಂಪ್ಯೂಟರ್ ಡಿವೈಸ್ ಯಾವುದು? ENIAC. ಹೌದಾ? ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್. ಹೌದಾ? ವೆರಿ ಗುಡ್. ಸೊ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಕರೆಕ್ಟಾ? ಸೊ ನೆಕ್ಸ್ಟ್, ಹೂ ಈಸ್ ಕಾಲ್ಡ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್? ಹಾಂ. ಸೊ ಚಾರ್ಲ್ಸ್ ಬ್ಯಾಬೇಜ್ ಎಷ್ಟು ಇಂಜಿನ್ಗಳನ್ನು ಕಂಡುಹಿಡಿದ್ರು? 2 ಇಂಜಿನ್ಸ್. ಯಾವ್ಯಾವು? ಅನಾಲಿಟಿಕಲ್ ಇಂಜಿನ್ ಆ್ಯಂಡ್ ಡಿಫರೆನ್ಷಿಯಲ್ ಇಂಜಿನ್. ಸೊ ಡಿಫರೆನ್ಷಿಯಲ್ ಇಂಜಿನ್ ಅದರಲ್ಲಿ ಯಾವ ಪದ್ಧತಿಯನ್ನು ಯೂಸ್ ಮಾಡಿದವನು? ದಶಮಾನ ಪದ್ಧತಿ ಅಥವಾ ಡೆಸಿಮಲ್ಸ್. ಹೌದಾ? ಸೊ ಡೆಸಿಮಲನ್ನು ಯೂಸ್ ಮಾಡಿದ. ಕರೆಕ್ಟ್ ಅಲ್ವಾ? ಓಕೆ. ನೆಕ್ಸ್ಟ್, ಅನಾಲಿಟಿಕಲ್ ಇಂಜಿನ್ 5 ಯೂನಿಟ್ಸ್ ಅದಾವೆ. ಆ 5 ಯೂನಿಟ್ಸ್ ಯಾವ್ಯಾವು? ಯಾರು ಕೇಳಿದ? ಹೇಳ್ಬಿಟ್ಟು. ಹೌದು, ವೆರಿ ಗುಡ್. ಓಕೆನಾ? ನೆಕ್ಸ್ಟ್, ಇಷ್ಟೇ ಇದವಲ್ಲ ನಿನ್ನೆ? ಓಕೆ. ಜಾನ್ ನೇಪಿಯರ್ಸ್ ಏನು ಕಂಡುಹಿಡಿದವ? ಜಾನ್ ನೇಪಿಯರ್. ಅವ್ರು ಕೇಳಿ. ಲೊಗರಿಥಮಿಕ್ ಟೇಬಲ್. ಹೌದಾ? ಲೊಗರಿಥಮಿಕ್ ಟೇಬಲ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಕ್ಯಾಲ್ಕುಲೇಷನ್ ಸಲುವಾಗಿ ಯೂಸ್ ಮಾಡ್ತಾರೆ. ಹೌದಾ? ಸೊ ಯಾವ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಬೋದು? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್. ಕರೆಕ್ಟಾ? ಓಕೆ. ನೆಕ್ಸ್ಟ್, ಜಾರ್ಜ್ ಬೋಲಿಯನ್. ಜಾರ್ಜ್ ಬೋಲಿಯನ್ ಏನು ಕಂಡುಹಿಡಿದ್ರು? ಬೈನರಿ ಸಿಸ್ಟಮ್. ಏನು ಕಂಡುಹಿಡಿದವ್ರು? ಬೈನರಿ ಸಿಸ್ಟಮ್. ಯಾವ ಸಿಸ್ಟಮ್ ರೀ? ಬೈನರಿ ಸಿಸ್ಟಮ್. ಅರ್ಥ ಆಯ್ತು? ಸೊ ನಿನ್ನಿಷ್ಟೆಲ್ಲ ಕಂಪ್ಲೀಟ್ ಆಯ್ತು. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್, ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್. ಬರೀ ನೋಡಿ, ಫಸ್ಟ್ ಜನರೇಷನ್. ಸೊ ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಮತ್ತು ಕ್ಯಾಲ್ಕುಲೇಟರ್ ಫಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್. ಕರೆಕ್ಟ್ ಅಲ್ವಾ? ಸೊ ಈ ಎಲೆಕ್ಟ್ರಾನಿಕ್ ಡಿವೈಸ್ ಒಳಗೆ ವೇಟ್ ಎಷ್ಟಿತ್ತು? 30 ಟನ್. ಹೌದಾ? ಸೊ 30 ಟನ್ ವೇಟ್. ಓಕೆನಾ? ನೆಕ್ಸ್ಟು, ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಎಷ್ಟು? 160 ಮೆಗಾವ್ಯಾಟ್, ಕಿಲೋವ್ಯಾಟ್, ಸರಿ, ಕಿಲೋವ್ಯಾಟ್. ಸೊ ಈ ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ರಚನೆ ಮಾಡ್ಬೇಕಂದ್ರೆ ಯಾವ ಟ್ಯೂಬ್ಗಳನ್ನು ಬಳಸ್ಕೊಂಡ್ರವರು? ವ್ಯಾಕ್ಯೂಮ್ ಟ್ಯೂಬ್ಗಳನ್ನು. ಸೊ ಎಷ್ಟು ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ಕೊಂಡ್ರವರು? 17,348. ಎಷ್ಟಿದೆ ನೋಡಿ? 468 ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿಕೊಂಡು ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ರಚನೆ ಮಾಡಿದ್ರು. ಕರೆಕ್ಟಾ? ಸೊ ಅದನ್ನೇ ಏನು ಮಾಡಿದ್ರು ಅವರು? ಫಸ್ಟ್ ಜನರೇಷನ್ ಅಂತೇಳಿ ತಿಳಿದುಕೊಂಡ್ರು ಅವರು. ಹೌದಾ? ಆಗ ಫಸ್ಟ್ ಜನರೇಷನ್ ಒಳಗೆ ವೇಟ್ ಏನಿತ್ತದ್ರದ್ದು? ಮ್ಯಾಕ್ಸಿಮಮ್ 30 ಟನ್ ಅಂತಂದರೆ ಎಷ್ಟಿರ್ಬೋದು ಕೆಪಾಸಿಟಿ? 30 ಟನ್ ಅಂತಂದ್ರೆ ಎಷ್ಟು ಕೆ ಜಿ ಇರ್ಬೋದು? 3000 kg. ಹೌದಾ?
3000 kg ಅಂತಂದ್ರೆ ಈಗ ಆಟ್ ಪ್ರೆಸೆಂಟ್ ಎಷ್ಟಿದೆ ರೀ? ಈಗ ಆಟ್ ಪ್ರೆಸೆಂಟ್ ಎಷ್ಟಿದ್ರೆ 1.5 kg ಅದಾರೆ, ಹೌದಾ? ಸೊ ಜನ್ರೇಷನ್ ಯಾವ ರೀತಿ ಪ್ರೋಗ್ರೆಸ್ ಆಗುತ್ತಲ್ಲ, ಸೊ ಅದ್ರ ವೇಟ್ ಕೆಪಾಸಿಟಿ ಏನಾಗತ್ತೆ ರೀ? ವೇಟ್ ಕೆಪಾಸಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ ಏನು ಹೆಚ್ಚಿಗೆ ಆಗೈತೆ ರೀ? ಕಡಿಮೆ ಆಗೈತಿಲ್ಲ. ಸೊ ಯಾಕಂತಂದ್ರೆ ಫಸ್ಟ್ ಜನ್ರೇಷನ್ದಿಂದ ಲಾಸ್ಟ್ ಜನ್ರೇಷನ್ ಈಗ ಅಟ್ ಪ್ರೆಸೆಂಟ್ ಯಾವ್ದು ಅದ ರೀ? ಫಿಫ್ತ್ ಜನರೇಷನ್ ಅದ ನೋಡಿ. ಸೊ ಫಸ್ಟ್ ಜನರೇಷನ್ ಟು ಲಾಸ್ಟ್ ಜನರೇಷನ್ ವೇಟ್ ಕೆಪಾಸಿಟಿ ಏನಾಗುತ್ತಾ ಬಂದದ, ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಮೊದಲು ಏನಿತ್ತು ಫಸ್ಟ್ ಜನ್ರೇಷನ್ದಾಗ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ನೋಡಿ ಇನ್ಪುಟ್ ಔಟ್ಪುಟ್ ಏನದವ್ರಿ ಜಾಸ್ತಿ ಪ್ರಮಾಣದಾಗ ಕೆಲಸ ಮಾಡ್ತಾ ಇದ್ದಾವೆ, ಕರೆಕ್ಟಾ? ಸೊ ಅದೇ ರೀತಿನ ಮೆಮರಿ ಸ್ಟೋರೇಜ್, ನಾವು ಈಗ ಎಕ್ಸಾಂಪಲ್ ಮೆಮರಿ ಅಂತೀವಿ. ಆ ಡಿಸ್ಕ್ ಇಲ್ಲೆಲ್ಲ 1 TB ಬಂದದ. ಸೊ ಇನ್ ಫಸ್ಟ್ ಜನ್ರೇಷನ್ ಇತ್ತು ಆ ಡಿಸ್ಕ್ ಎಲ್ಲ ಕಡಿಮೆ ಪ್ರಮಾಣದಾಗಿದ್ದು. ಸೊ ಫಸ್ಟ್ ಜನರೇಷನ್ ಟು ದಿ ಫಿಫ್ತ್ ಜನ್ರೇಷನ್, ಸೊ ಮೆಮರಿ ಪ್ರಮಾಣ ಏನಾಗ್ತಾ ಬಂದದೆ, ಇನ್ಕ್ರೀಸ್ ಆಗುತ್ತಾ ಬಂದದ, ಹೌದಲ್ವಾ? ಸೊ ಮೆಮರಿ ಪ್ರಮಾಣ ಏನಾಗದ, ಇನ್ಕ್ರೀಸ್ ಆಗದ ಬಂದದ. ಓನ್ಲಿ ಏನು ಡಿಫ್ರೆನ್ಸ್ ಚೇಂಜ್ ಇದೆ ಅಂದರೆ ಯಾವ ಯಾವ ಜನ್ರೇಷನಲ್ಲಿ ಏನೇನು ಯೂಸ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಫಸ್ಟ್ ಜನ್ರೇಷನ್ ಏನು ಯೂಸ್ ಮಾಡಿದ್ರು, ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡಿದ್ರು. ಏನು ಯೂಸ್ ಮಾಡಿದ್ರು? ವ್ಯಾಕ್ಯೂಮ್ ಟ್ಯೂಬ್. ಸೆಕೆಂಡ್ ಜನ್ರೇಷನಲ್ಲಿ ಏನು ಯೂಸ್ ಮಾಡಿದ್ರು? ಟ್ರಾನ್ಸಿಸ್ಟರ್ ಅಂತ ಬರುತ್ತೆ ರೀ. ಯಾವ್ದು ರೀ? ಟ್ರಾನ್ಸಿಸ್ಟರ್. PNP ಟ್ರಾನ್ಸಿಸ್ಟರು, PNP, NPN ಇವೆಲ್ಲ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರು, ಹೌದಾ? ಅದೇ ರೀತಿನ ಥರ್ಡ್ ಜನ್ರೇಷನ್ ಬರ್ತೀವಿ, ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಬರುತ್ತೆ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರು. ಸೊ ಫೋರ್ತ್ ಜನ್ರೇಷನಲ್ಲಿ ಮೈಕ್ರೋ ಪ್ರೊಸೆಸರ್. ಯಾವ ಪ್ರೊಸೆಸರ್ ರೀ? ಮೈಕ್ರೋ ಪ್ರೊಸೆಸರ್. ಸೊ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಯಾವ ಪ್ರೋಗ್ರಾಮ್ ಫೈಲ್ ಈಗ ಯಾವುದಾದ್ರೂ ನಾವು ಪ್ರೋಗ್ರಾಮ್ ಓಪನ್ ಮಾಡ್ತೀವಲ್ಲ, ಸೊ ಅದನ್ನು ಅತಿ ವೇಗದಲ್ಲಿ ಕೆಲಸ ಮಾಡಬೇಕಂತೇಳಿನ ಅವರು ಏನು ಮಾಡಿದ್ರು? ಮೈಕ್ರೋ ಪ್ರೊಸೆಸರನ್ನು ಇಂಟ್ರೊಡ್ಯೂಸ್ ಮಾಡಿದರು, ಹೌದಾ? ನೆಕ್ಸ್ಟ್ ಈಗ ಪ್ರೆಸೆಂಟ್ ಇರೋದು ಯಾವುದ್ರಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನಿದ್ದಾರೆ ಅಟ್ ಪ್ರೆಸೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರನ್ನಿಂಗ್ ಆಗ್ತಾ ಇದ್ದಾರೆ, ಹೌದಾ? ಓಕೆ ರೀ. ಸೊ ಬರೀತೀರಿ ಈಗ ಇಲ್ಲಿ ನೋಡಿ. ಫಸ್ಟ್ ಯಾವ್ದ್ರಿ? ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ನೋಡಿ ಫಸ್ಟ್ ಜನರೇಷನ್ ಏನು ಯೂಸ್ ಮಾಡಿದ್ರು ಅವರು? ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಯೂಸ್ ಮಾಡಿದ್ರು. ಕಾಣ್ತಾ ಇಲ್ಲ? ಫಸ್ಟ್ ಜನರೇಷನ್ ಏನು ಯೂಸ್ ಮಾಡಿದ್ರು ಅವರು? ವ್ಯಾಕ್ಯೂಮ್ ಟ್ಯೂಬ್. ಯಾವುದು? ವ್ಯಾಕ್ಯೂಮ್ ಟ್ಯೂಬ್. ಸೊ ಇದರಲ್ಲಿ ಪ್ರೈಮರಿ ಮೆಮೊರಿ ಯೂನಿಟ್ ಅಂತ ಯಾವ್ದು ತೊಂದ್ರೆ ಅವರು? ಮ್ಯಾಗ್ನೆಟಿಕ್ ಡ್ರಮ್. ಯಾವುದು? ಮ್ಯಾಗ್ನೆಟಿಕ್ ಡ್ರಮ್. ಸೊ ಇದೇನು ಪ್ರಾಥಮಿಕ ಸಂಗ್ರಹಣ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಏನಂತೀವಿ ನಾವು? ಪ್ರೈಮರಿ ಮೆಮೊರಿ. ಓಕೆನಾ? ಇದರ ಸಾಮರ್ಥ್ಯ ಎಷ್ಟಿತ್ತು ರೀ? ಕಡಿಮೆ ಪ್ರಮಾಣ ಇತ್ತು, ಹೌದ್ರಿ? ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಏನಿತ್ತು? ಅತಿ ಸ್ಲೋ ಆಗಿ ಕೆಲಸ ಮಾಡ್ತಿತ್ತು. ಇಲ್ಲಿ ನೋಡಿ ಶಾಖ ಏನಿರ್ತೈತ್ರಿ? ಯಾಕೆ ಇದಕ್ಕೆ ಶಾಖ ಜಾಸ್ತಿ ಇದ ರೀ? ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ. ಯಾವ್ದ್ರಿ? ಸೊ ಎಲೆಕ್ಟ್ರಿಸಿಟಿ ಎಷ್ಟು ಯೂಸ್ ಮಾಡಿದ್ರು ಅವರು? 160 ಕಿಲೋವ್ಯಾಟ್ ಅನ್ನು ಯೂಸ್ ಮಾಡ್ಯಾರ. ಅಂದ್ರೆ ಇದ್ರ ಶಾಖ ಏನಿರ್ತದೆ? ಜಾಸ್ತಿ. ಅರ್ಥ ಆಯ್ತು? ಸೊ ಆದ ಕಾರಣ ಇದ್ರ ಶಾಖ ಏನಿತ್ತು? ಜಾಸ್ತಿ ಇತ್ತು. ಇದೇ ಕಾರಣಕ್ಕೋಸ್ಕರ ಇದನ್ನ ಮೇಂಟೈನ್ ಮಾಡೋದೇನಾಯ್ತು? ತುಂಬಾ ಕಷ್ಟವಾಗಿತ್ತು, ಹೌದಾ? ಇದು ಫಸ್ಟ್ ಜನರೇಷನ್ ಫ್ಯೂಚರ್ಸ್ ರೀ. ಅರ್ಥ ಆಯ್ತು? ಇದಿಷ್ಟು ಬರೀ ಏನು ಬರೀತಾರ? PPT ಬೇಕಾ? PPTನೂ ಕೊಡ್ತಾರ್ರಿ. ಬೇಗ ಬರಿಬೇಕಾ? ಇಂಗ್ಲಿಷ್ ಮೀಡಿಯಂ ಇದ್ರೆ ಹೇಳಿ, ನಾನು ಬರೆಸ್ತೀನಿ. ಬರೆಸ್ಬೇಕಾ? ಬರೆಸ್ತೇನೆ. 2 ಲ್ಯಾಂಗ್ವೇಜ್ ಟೀಚ್ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಹೇಳ್ಬೋದು. ಆಕ್ಚುಲಿ ನಾ ಏನು ತಿಳ್ಕೊಂಡಿದ್ದೆ, ಕನ್ನಡ ಮೀಡಿಯಮ್ದವ್ರು ಇರ್ತಾರೆ ಅಂತ ತಿಳ್ಕೊಂಡಿದ್ದೆ. ಬಿ ಫ್ರ್ಯಾಂಕ್ ಹೇಳಿದ್ದು. ಆಮೇಲೆ ಗೊತ್ತಾಯ್ತು ಇಂಗ್ಲಿಷ್ ಮೀಡಿಯಂ. ನಮ್ಮ ಬಿಜಾಪುರ ಮತ್ತೆ ಧಾರವಾಡದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್.
ಹೋಗೋದ ನೆಕ್ಸ್ಟ್ ಏನ್ ಬರೀತಿರೋ ಓಕೆ ಡನ್ ನೆಕ್ಸ್ಟ್ ಹೋಗ್ಬೋದಾ ನೆಕ್ಸ್ಟ್ ಯಾವುದು ಸೆಕೆಂಡ್ ಜನರೇಷನ್ ಸೊ ಸೆಕೆಂಡ್ ಜನರೇಷನ್ ನೋಡಿ ಸೊ ಫಸ್ಟ್ ಜನರೇಷನ್ ಆಯ್ತು ನೆಕ್ಸ್ಟ್ ಯಾವುದು ಸೆಕೆಂಡ್ ಜನರೇಷನ್ ನೋಡಿ ಸೊ ಫಸ್ಟ್ ಜನರೇಷನ್ ಅಲ್ಲಿ ನಾವೇನು ಯೂಸ್ ಮಾಡಿದ್ವಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇಲ್ಲಿ ಏನು ಯೂಸ್ ಮಾಡಿದ್ರು ಅವರು ಟ್ರಾನ್ಸಿಸ್ಟರ್ ಯಾವ ಏನು ಯೂಸ್ ಮಾಡಿದ್ರು ಟ್ರಾನ್ಸಿಸ್ಟರ್ ಯಾವುದನ್ನು ಯೂಸ್ ಮಾಡಿದ್ರು ಟ್ರಾನ್ಸಿಸ್ಟರ್ ಸೊ ಪ್ರೈಮರಿ ಮೆಮೊರಿ ಯೂನಿಟ್ ಯಾವುದನ್ನು ತಂದ್ರು ಮ್ಯಾಗ್ನೆಟಿಕ್ ಕೋರ್ ಅನ್ನು ತೆಗೆದುಕೊಂಡ್ರು ಯಾವ್ದ್ರಿ ಪ್ರೈಮರಿ ಯೂನಿಟ್ ಯಾವ್ದ್ರಿ ಮ್ಯಾಗ್ನೆಟಿಕ್ ಕೋರ್ ಸೊ ಇಲ್ಲ ಇವೆಲ್ಲ ಪ್ರಾಥಮಿಕ ಸಂಗ್ರಹಣಾ ಸಾಧನವನ್ನ ಹೆಚ್ಚಿಸಲಾಯಿತು ಪ್ರೈಮರಿ ಮೆಮೊರಿ ಎಲ್ಲ ಇನ್ಕ್ರೀಸ್ ಮಾಡಲಾಯಿತು ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಕೆಪಾಸಿಟಿನ ಏನು ಮಾಡಿದ್ರು ಸ್ಪೀಡ್ ಜಾಸ್ತಿ ಮಾಡಿದ್ರು ನೆಕ್ಸ್ಟ್ ನಾ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ಸೊ ಎಲೆಕ್ಟ್ರಿಸಿಟಿ ಕೆಪಾಸಿಟಿನ ಏನು ಮಾಡ್ತಾ ಬಂದ್ರು ಅವರು ಡಿಕ್ರೀಸ್ ಮಾಡ್ತಾ ಬಂದ್ರು ಸೊ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಡಿಕ್ರೀಸ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಶಾಕ್ ಏನಾಗುತ್ತೆ ಕಡಿಮೆ ಆಗುತ್ತೆ ಹೌದಾ ಸೊ ಮೇಂಟೆನೆನ್ಸ್ ಏನಾಯ್ತು ಅವ್ರಿಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಈಸಿ ಆಗಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಸ್ಟಾರ್ಟ್ ಮಾಡಿದ್ರು ಹೌದಾ ಅರ್ಥ ಆಯ್ತು ಇದು ಸೊ ಸೆಕೆಂಡ್ ಜನರೇಷನ್ದಾಗ ಏನು ಯೂಸ್ ಮಾಡಿದ್ರು ಅವರು ಟ್ರಾನ್ಸಿಸ್ಟರ್ ಯಾವುದು ಟ್ರಾನ್ಸಿಸ್ಟರ್ ಏನನ್ನು ಯೂಸ್ ಮಾಡಿದ್ರು ಟ್ರಾನ್ಸಿಸ್ಟರ್ ಅನ್ನು ಯೂಸ್ ಮಾಡಿದ್ರು ಸೊ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ್ದ್ರಿ ಪ್ರೈಮರಿ ಮೆಮೊರಿ ಯೂನಿಟ್ ಯಾವುದು ಮ್ಯಾಗ್ನೆಟಿಕ್ ಕೋರ್ ಕರೆಕ್ಟಾ ಮ್ಯಾಗ್ನೆಟಿಕ್ ಕೋರ್ ಸೊ ಇನ್ಪುಟ್ ಔಟ್ಪುಟ್ಗಳನ್ನ ಏನು ಮಾಡಿದ್ರು ಅವರು ಸ್ಪೀಡ್ ಅನ್ನ ಏನು ಮಾಡಿದ್ರು ಇನ್ಕ್ರೀಸ್ ಮಾಡಿದ್ರು ಹೌದಾ ಸ್ಪೀಡ್ ಏನು ಮಾಡಿದ್ರು ಜಾಸ್ತಿ ಮಾಡಿದ್ರು ನೆಕ್ಸ್ಟ್ ಶಾಖ ಮತ್ತು ಕಂಪ್ಯೂಟರ್ ಗಾತ್ರವನ್ನು ಏನು ಮಾಡಿದ್ರು ಕಡಿಮೆ ಮಾಡಿದ್ರು ಅಂದ್ರೆ ಇದರ ಅರ್ಥ ಏನ್ರಿ ವೇಟ್ ಆಫ್ ದಿ ಕಂಪ್ಯೂಟರ್ ಏನು ಮಾಡಿದ್ರು ರೆಡ್ಯೂಸ್ ಮಾಡಿದ್ರು ವೇಟ್ ಆಫ್ ದಿ ಕಂಪ್ಯೂಟರ್ ಏನು ಮಾಡಿದ್ರು ರೆಡ್ಯೂಸ್ ಮಾಡಿದ್ರು ಹೌದಾ ವೇಟ್ ಆಫ್ ದಿ ಕಂಪ್ಯೂಟರ್ ರೆಡ್ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಏನಾಯ್ತು ಕಡಿಮೆ ಆಯಿತು ಸೊ ಎಲೆಕ್ಟ್ರಿಸಿಟಿ ಕಡಿಮೆ ಆತಂದ್ರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಯಾವ್ದ್ರಿ ಶಾಖ ಏನಾಯ್ತು ಕಡಿಮೆ ಹೌದಾ ಇದು ಸೆಕೆಂಡ್ ಜನರೇಷನ್ ಫ್ಯೂಚರ್ಸ್ ಆಯ್ತು
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ರಿ? COBOL, ಇನ್ನೊಂದು Fortran. ಅದ ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಿಮಗೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C++ ಬಂದಿದೆಯಲ್ಲ, ಜಾವಾ ಬಂದಿದೆಯಲ್ಲ. ಸೊ ಈಗ ಮೊದಲು ಯಾವುದಿತ್ರಿ? COBOL, ಇನ್ನೊಂದು Fortran ಅಂತ, ಹೌದಾ? ಸೊ ಫಸ್ಟ್ ಜನರೇಷನ್ ಏನು ಯೂಸ್ ಮಾಡಿದ್ರು? ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಯೂಸ್ ಮಾಡಿದ್ರು. ಸೆಕೆಂಡ್ ಜನರೇಷನ್ ಏನು ಯೂಸ್ ಮಾಡಿದ್ರು? ಟ್ರಾನ್ಸಿಸ್ಟರ್ ಅನ್ನು ಯೂಸ್ ಮಾಡಿದ್ರು. ಸೊ ಫಸ್ಟ್ ಜನರೇಷನ್ ಏನು ಯೂಸ್ ಮಾಡಿದ್ರು ಇವರು? ವ್ಯಾಕ್ಯೂಮ್ ಟ್ಯೂಬ್. ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್, ಹೌದಾ? ನಿಮ್ಗೆ ಯಾವ ರೀತಿ ಕೊಡ್ತಾನೆ ಎಕ್ಸಾಮಲ್ಲಿ ಅಂತಂದರೆ, ಜನರೇಷನ್ ಆಫ್ ದಿ ಕಂಪ್ಯೂಟರ್, ಈ ಕಡೆ ಒಂದು ಲಿಸ್ಟ್ ಯಾವ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತೇಳಿ. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್, ಥರ್ಡ್ ಜನರೇಷನ್ ಇಂಟಿಗ್ರೇಟೆಡ್ ಚಿಪ್ಸ್, ಫೋರ್ತ್ ಜನರೇಷನ್ ಮೈಕ್ರೋ ಪ್ರೊಸೆಸರ್. ಸೊ ಈ ರೀತಿ ಏನು ಕೊಡ್ತಾನೆ? ಮ್ಯಾಚ್ ದ ಫಾಲೋವಿಂಗ್ ಅಂತೇಳಿ ಕೊಡ್ತಾನೆ. ಏನು ಕೊಡ್ತಾರೆ ರೀ? ಮ್ಯಾಚ್ ದ ಫಾಲೋವಿಂಗ್ ಅಂತೇಳಿ ಕೊಡ್ತಾರೆ. ಅರ್ಥ ಆಯ್ತು? ಸೊ ಇದ್ರ ಬಗ್ಗೆ ಏನು ಕೇಳೋದಿಲ್ಲ ಅವನು. ಕೇಳಿದ್ರೆ ಏನು? ಒಂದು ಮ್ಯಾಚ್ ದ ಫಾಲೋವಿಂಗ್ ಏನು ಕೇಳ್ತಾರೆ ಅವರು? ಮ್ಯಾಚ್ ದ ಫಾಲೋವಿಂಗ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಲಾಸ್ಟ್ ಫೋರ್ತ್ ಜನರೇಷನ್. ಈ ಕಡೆ ಏನೇನು ಇಂಟ್ರೊಡ್ಯೂಸ್ ಮಾಡಿದ್ರು ಅದೊಂದು ಲಿಸ್ಟ್ ಕೊಡ್ತಾನೆ. ನೀವೇನು ಮಾಡಬೇಕು? ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಓಕೆ, ನೆಕ್ಸ್ಟ್ ಸೊ ಯಾವ ಜನರೇಷನ್ ರೀ? ಥರ್ಡ್ ಜನರೇಷನ್. ಸೊ ಎಲ್ಲವೂ ಸೇಮ್ ಇರ್ತದೆ, ಓನ್ಲಿ ಒಂದು ಚೇಂಜ್ ಇರೋದು ಯಾವ್ದ್ರಿ? ಸರ್ಕ್ಯೂಟ್ಸ್ ಅಷ್ಟೇ ಚೇಂಜ್ ಇರ್ತದೆ. ಯಾವ್ದ್ರಿ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಯಾವುದು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಇದಷ್ಟ ಬರ್ಕೋರಿ, ಯಾಕಂದ್ರೆ ನಿಮ್ಮ ಮದರ್ ಬೋರ್ಡ್ ಪಾಠ ಮಾಡ್ತೀನಲ್ಲ ಅವಾಗ ಗೊತ್ತಾಗ್ತದೆ ಸರ್ಕ್ಯೂಟ್ಸ್ ಅಂದ್ರೇನು, ಟ್ರಾನ್ಸಿಸ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ, ರೆಜಿಸ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ, ಕ್ಲಿಯರ್ ಕಟ್ ಆಗಿ ತೋರಿಸ್ತೀನಿ ಅಂತ, ಹೌದಾ? ಇಲ್ಲಿ ನೋಡಿ, ಯಾವ್ದು ಇದು? ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನೊಳಗೆ ಎಲ್ಲಿ ಯೂಸ್ ಮಾಡಿದ್ರು ಅವರು? ಥರ್ಡ್ ಜನರೇಷನ್ದಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರಾಥಮಿಕ್ ಸೇಮ್ ಇದೆ ನೋಡಿ, ಯಾವ್ದ್ರಿ? ಮ್ಯಾಗ್ನೆಟಿಕ್ ಕೋರ್ ಅನ್ನ ಇರ್ತದೆ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಏನು ಮಾಡಿದ್ರು? ಸ್ವಲ್ಪ ಏನು ಮಾಡಿದ್ರು? ಫ್ಲೆಕ್ಸಿಬಲ್ ಮಾಡಿದ್ರು. ಸೊ ಸೆಕೆಂಡ್ ಜನರೇಷನ್ದಾಗ ಏನು ಮಾಡಿದ್ರು? ಸ್ಪೀಡ್ ಕೆಪಾಸಿಟಿ ಏನು ಮಾಡಿದ್ರು? ಜಾಸ್ತಿ ಮಾಡಿದ್ರು, ಹೌದಾ? ನೆಕ್ಸ್ಟ್ ಅದೇ ರೀತಿನ ಆಪರೇಟಿಂಗ್ ಸಿಸ್ಟಮ್ಗಳು ಫಸ್ಟ್ ಸ್ಟಾರ್ಟ್ ಆಗಿತ್ತು. ಯಾವ ಸಿಸ್ಟಮ್ ರೀ? ಆಪರೇಟಿಂಗ್ ಸಿಸ್ಟಮ್. ಸೊ ಅಟ್ ಪ್ರೆಸೆಂಟ್ ಆಪರೇಟಿಂಗ್ ಸಿಸ್ಟಮ್ ಯಾವ್ದದ ರೀ? ಯೂಸ್ ಮಾಡ್ತಾರೆ ಎಲ್ಲರೂ? ಯಾವುದು? ವಿಂಡೋಸ್ 11 ಇದೆ, ಕರೆಕ್ಟ್ ಅಲ್ವಾ? ವಿಂಡೋಸ್ 11 ಇದೆ, ಅಥವಾ ಇನ್ನೊಂದು ಅದ ವಿಂಡೋಸ್ 10 ಇದೆ. ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ ರೀ, ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಯಾವುದು? ಸೊ ಆಪರೇಟಿಂಗ್ ಸಿಸ್ಟಮ್ದಿಂದ ನಾವೇನು ಕಂಟ್ರೋಲ್ ಮಾಡಕತ್ತವರು? ಇನ್ಪುಟ್ ಮತ್ತು ಔಟ್ಪುಟ್ಗಳನ್ನು ನಿಯಂತ್ರಣ ಮಾಡ್ತಾರೆ. ಕಂಟ್ರೋಲ್ ಆಫ್ ದ ಇನ್ಪುಟ್ ಅಂಡ್ ಔಟ್ಪುಟ್ ಬೈ ಯೂಸಿಂಗ್ ದಿ ಆಪರೇಟಿಂಗ್ ಸಿಸ್ಟಮ್. ಓಕೆ, ಫೋರ್ತ್ ಜನರೇಷನ್ ಹೋಗೋಣ. ಬರೀತರ ಇದು ಏನು ಬರಿಬೇಕು ಅಷ್ಟೇ. ಏನು ಬರಿಬೇಕು? ಈಗ ಎರಡ ಬರಿಬೇಕು. ಒಂದು ಥರ್ಡ್ ಜನರೇಷನ್ದಲ್ಲಿ ಏನು ಯೂಸ್ ಮಾಡಿದ್ರು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಅಥವಾ ನೆಕ್ಸ್ಟ್ ಏನು ಯೂಸ್ ಮಾಡಿದ್ರು? ಆಪರೇಟಿಂಗ್ ಸಿಸ್ಟಮ್. ಸಾಕಷ್ಟೇ. ಓಕೆ, ಲಾಸ್ಟ್ ಯಾವುದು? ನೋಡಿ, ಥರ್ಡ್ ಜನರೇಷನ್ ಏನು ಯೂಸ್ ಮಾಡಿದ್ವಿ ನಾವು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಫಸ್ಟ್ ಜನರೇಷನ್ ಏನು ಯೂಸ್ ಮಾಡಿದ್ವಿ? ವ್ಯಾಕ್ಯೂಮ್ ಟ್ಯೂಬ್. ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್. ಥರ್ಡ್ ಜನರೇಷನ್ ಇಂಟಿಗ್ರೇಟೆಡ್ ಚಿಪ್ಸ್. ಲಾಸ್ಟ್ ಎಷ್ಟನೇ ಜನರೇಷನ್ ಇದು? ಫೋರ್ತ್ ಜನರೇಷನ್. ಸೊ ಫೋರ್ತ್ ಜನರೇಷನ್ ಒಳಗೆ ಏನು ಯೂಸ್ ಮಾಡಿದ್ರು ಅಂದ್ರೆ, ನೆಕ್ಸ್ಟ್ ಏನು ಮಾಡಿದ್ರು? ಸಾಮರ್ಥ್ಯ, ಮೆಮೊರಿಯಲ್ಲಿ ಮತ್ತೆ ಸ್ಪೀಡಲ್ಲಿ ಏನು ಮಾಡಿದ್ರು? ಇನ್ಕ್ರೀಸ್ ಮಾಡಿದ್ರು.
ಇದನ್ನ ಏನು ಮಾಡಿದ್ರು ಫಸ್ಟ್ ಟೈಮ್ ಪರಿಚಯ ಮಾಡಿದ್ರು. ಯಾವ ಪ್ರೊಸೆಸರ್ ರೀ? ಮೈಕ್ರೋ ಪ್ರೊಸೆಸರ್. ಸೊ ಮೈಕ್ರೋ ಪ್ರೊಸೆಸರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿದೆ? ಅದು ಪ್ರೋಗ್ರಾಮ್ಗಳನ್ನು ಸ್ಮೂತ್ ಆಗಿ ರನ್ ಮಾಡೋದಕ್ಕೋಸ್ಕರನ ಫಸ್ಟ್ ಏನು ಮಾಡಿದ್ರು ಅವರು ಮೈಕ್ರೋ ಪ್ರೊಸೆಸರ್ಗಳನ್ನು ಪರಿಚಯ ಮಾಡಿದರು. ಈಗ ಎಕ್ಸಾಂಪಲ್ ಆಟ್ ಎ ಟೈಮ್ ನೋಡಿ, ನಾ ಇದು ಯಾವ್ದು ಇದೊಂದು ಪ್ರೋಗ್ರಾಮ್ ಇದು ಪಿಪಿಟ್ ಅನ್ನೋದೇನ್ರಿ ಇದೊಂದು ಪ್ರೋಗ್ರಾಮ್. ನಾವು ಇಲ್ಲಿ ನೋಡಿ, ಸೊ ಈ ಇದ್ರ ಜೊತೆ ಇದರಲ್ಲಿ ಡಿಜಿಟಲ್ ಬೋರ್ಡ್ ಅಲ್ಲಿ ಎಷ್ಟು ಪ್ರೋಗ್ರಾಮ್ ರನ್ ಆಗ್ತಾ ಇದಾವೆ ನೋಡಿ. ಇದು ಯಾವ್ದ್ರಿ? ಪ್ರೆಸೆಂಟೇಷನ್ 1, ನೆಕ್ಸ್ಟ್ ಯಾವ್ದಾದ್ರೆ ಪ್ರೆಸೆಂಟೇಷನ್ 2, ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಯಾವ್ದಾದ್ರೆ ನೋಟ್. ಅಂದ್ರೆ ಇದ್ರ ಅರ್ಥ ಪ್ರೋಗ್ರಾಮ್ಗಳನ್ನ ರನ್ ಆಗಿ ಸ್ಮೂತ್ ಆಗಿ ರನ್ ಮಾಡೋದಕ್ಕೋಸ್ಕರನ ಒಟ್ಟೆ ಹ್ಯಾಂಗ್ ಆಗ್ಬಾರ್ದು ಅಂತ ತಿಳ್ಕೊಂಡ ಏನು ಯೂಸ್ ಮಾಡ್ತಾರೆ ಅವರು? ಮೈಕ್ರೋ ಪ್ರೊಸೆಸರ್ಗಳನ್ನ ಯೂಸ್ ಮಾಡ್ತಾರೆ. ಏನು ಯೂಸ್ ಮಾಡ್ತಾರೆ? ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತಾರೆ. ಹೌದಾ? ಸೊ ಅದೇ ರೀತಿನ ನೀವು ಮೊಬೈಲ್ ಎಲ್ಲಿ ಅದ ರೀ ಗೊತ್ತ್ರಿ? ಮೊಬೈಲಲ್ಲಿ ನೀವು ಕಂಟಿನ್ಯೂ ಒಂದೊಂದು ಆ್ಯಪ್ಗಳನ್ನು ಓಪನ್ ಮಾಡಿರ್ತೀರಿ, ಕರೆಕ್ಟಾ? ಸೊ ಒಂದು ಆ್ಯಪಿಗೂ ಇದಾಗೋದಿಲ್ಲ, ಏನು ಹ್ಯಾಂಗ್ ಆಗೋದಿಲ್ಲ. ಯಾಕಂತಂದ್ರೆ ಏನು ಮೈಕ್ರೋ ಪ್ರೊಸೆಸರ್ ಇರೋದ್ರಿಂದ ಅದು ಏನಾಗೋದಿಲ್ಲ ರೀ, ಹ್ಯಾಂಗ್ ಆಗೋದಿಲ್ಲ. ಅರ್ಥ ಆಯ್ತು? ಓಕೆನಾ? ಯೂಸ್ ಆಫ್ ದಿ ಮೈಕ್ರೋ ಪ್ರೊಸೆಸರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಟು ರನ್ ದಿ ಪ್ರೋಗ್ರಾಮ್ಸ್ ಏನ್ರಿ ಸ್ಮೂತ್ ಆಗಿ. ಅರ್ಥ ಆಯ್ತು? ಓಕೆ. ಸೊ ಮೊದಲು ಇದು. ಸೊ ನೆಕ್ಸ್ಟ್ ಮೈಕ್ರೋ ಕಂಪ್ಯೂಟರ್ಗಳನ್ನು ಪರಿಚಯ ಮಾಡಿದ್ರು. ಮೈಕ್ರೋ ಕಂಪ್ಯೂಟರ್ ಅಂದ್ರೆ ಏನ್ರಿ? ಮೊದಲೆಲ್ಲ ಹಿಂಗೆ ಹಾಲಲ್ಲಿ ಇಡ್ತಿದ್ರು, ಹೌದಾ? ಸೊ ಈಗ ನೆಕ್ಸ್ಟ್ ಏನು ಮಾಡಿದ್ರು? CRT ಅನ್ನು ಬಳಸ್ಕೊಂಡ್ರು. CRT ಮಾನಿಟರ್ ಟೈಪ್ ಬಂದವು. ಈಗ ನಿಮ್ಮ ಮೊದಲ 2000 ಒಳಗೆ 2002 2007 ಮಟ್ಟ TV ಬರ್ತಿದ್ದು ಗೊತ್ತಾ? ಸೊ TV ಯಾವ ರೀತಿ ಇತ್ತು? ಟ್ಯೂಬ್ ಲ್ಯಾಕ್ ಇರ್ತಿತ್ತು. ಟ್ಯೂಬ್ ಅಂದ್ರೆ CRT ಅನ್ನ ಕ್ಯಾಥೋಡ್ ರೇ ಟೆಲಿಸ್ಕೋಪ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು, ಹೌದಾ? CRT ಥರ ಬರ್ತಿತ್ತು. ಈಗ ನೆಕ್ಸ್ಟ್ ಯಾವ ಜನ್ರೇಷನ್ ಎವಲ್ಯೂಷನ್ ಆತಲ್ಲ, LED ಬಂತು, LCD ಬಂತು, ಹೌದಾ? ಮೊದಲು ಯಾವ ರೀತಿ ಇತ್ತು? ಒಂದು ಪೂರ್ತಿ ಏರಿಯಾನ ಕವರ್ ಮಾಡುವಂಥ ಕಂಪ್ಯೂಟರ್ ಇದು. ಯಾವಾಗ ಅದು 4th ಜನರೇಷನ್ ಬಂತು, 4th ಜನರೇಷನ್ ಏನು ಮಾಡಿದ್ರು? ಕಂಪ್ಯೂಟರ್ ಗಾತ್ರವನ್ನು ಏನು ಮಾಡಿದ್ರು? ಕಡಿಮೆ ಮಾಡಿದ್ರು. ಸೊ ಯಾವ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು? ಮೈಕ್ರೋ ಕಂಪ್ಯೂಟರ್. ಯಾವ್ದ್ರಿ? ಮೈಕ್ರೋ ಕಂಪ್ಯೂಟರ್ನ ಫಸ್ಟ್ ಟೈಮ್ ಬಂದರು. ಅಂದ್ರೆ ಫಸ್ಟ್ ಟೈಮ್ ಎಲ್ಲಿ ಬಂದವರು ಇವರು? ಎಷ್ಟನೇ ಜನರೇಷನ್? 4th ಜನರೇಷನ್. ಎಷ್ಟನೇ ಜನರೇಷನ್? 4th ಜನರೇಷನ್. ಏನು ಯೂಸ್ ಮಾಡಿದ್ರು ಅವರು? ಮತ್ತೆ ಮೈಕ್ರೋ ಪ್ರೊಸೆಸರನ್ನು ಯೂಸ್ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಏನಿದೆ? ಒಂದು ಮೈಕ್ರೋ ಪ್ರೊಸೆಸರ್, ಇನ್ನೊಂದು ಮೈಕ್ರೋ ಕಂಪ್ಯೂಟರ್. ಲಾಸ್ಟ್ ಒನ್ ಎಷ್ಟನೇ ಜನರೇಷನ್? 5th ಜನರೇಷನ್. ಅಟ್ ಪ್ರೆಸೆಂಟ್ ಇರೋದು ಯಾವ್ದಾದ್ರಿ? ಅಟ್ ಪ್ರೆಸೆಂಟ್ 5th ಜನರೇಷನ್ ಇದೆ. ಯಾವ್ದ್ರಿ? 5th ಜನರೇಷನ್ ರನ್ನಿಂಗ್ ಆಗ್ತಾ ಇದ್ದಾರೆ. ಸೊ 5th ಜನರೇಷನ್ ಏನೇನಿದೆ ರೀ ನಿಮಗೆ ಗೊತ್ತಿರಬೇಕು. ಏನೇನ್ರಿ? ಒಂದೇದು ಯಾವ್ದ್ರಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಏನು ಮಾಡಿದ್ರು? ಇನ್ಕ್ರೀಸ್ ಮಾಡಿದ್ರು ಕೆಪಾಸಿಟಿಯನ್ನು. ನೆಕ್ಸ್ಟ್ ಮೆಮೊರಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಸ್ಟೋರೇಜ್ ಕೆಪಾಸಿಟಿ ರೀ. ಎಕ್ಸಾಂಪಲ್ ಈಗ ಅಟ್ ಪ್ರೆಸೆಂಟ್ ನೀವು ಏನೇನು ಯೂಸ್ ಮಾಡ್ತಾ ಇದ್ದೀರಿ? 1 TB ರೀ. 1 TB ಹಾರ್ಡ್ ಡಿಸ್ಕ್ ಅದ ಹೆಂಗ್ರಿ? ಲ್ಯಾಪ್ಟಾಪಲ್ಲಿ 1 TB ಹಾರ್ಡ್ ಡಿಸ್ಕ್ನ ಬರ್ತದೆ. ನೆಕ್ಸ್ಟ್ ನಿಮ್ಮ ಮೊಬೈಲಲ್ಲಿ ಜಾಸ್ತಿನೇ ಸ್ಪೀಡ್ ಜಾಸ್ತಿ ಆಗಿದೆ, ಕೆಪಾಸಿಟಿ ಜಾಸ್ತಿ ಆಗಿದೆ. ಮೊದಲು ಯಾವಾಗ ಎಷ್ಟಿತ್ತು ಅಂತಂದ್ರೆ 8 GB ಸ್ಟಾರ್ಟ್ ಆಗಿತ್ತು ರೀ, ಗೊತ್ತ್ರಿ? ಕರೆಕ್ಟ್ ಅಲ್ವಾ? 8 GB ಇತ್ತು. ಫಸ್ಟು ನಾವು ಮೊಬೈಲ್ ತೊಗೊಂಡಾಗ, ಫಸ್ಟ್ ಟೈಮ್ ನಾವು ಮೊಬೈಲ್ ತೊಗೊಂಡಾಗ ಯಾರು ತೊಗೊಂಡ್ರು? ನಾವು ತೊಗೊಂಡ್ರು. ನಾನು ಮೊಬೈಲ್ ತೊಗೊಂಡಿದ್ದು ಯಾವಾಗ ಅಂತಂದ್ರೆ 2007 ರೀ. ನಾ ಯಾವಾಗ ತೊಗೊಂಡಿದ್ರಿ? ಫಸ್ಟ್ ಮೊಬೈಲ್ ತೊಗೊಂಡಿದ್ದು ಯಾವಾಗ್ರಿ? 2007ದಿಂದ ಸ್ಟಾರ್ಟ್ ಮಾಡಿದ್ರಿ ನಾನು ಮೊಬೈಲ್ ತೊಗೊಂಡಿದ್ದು. 2007 ರೀ. 1100 ರೀ ಫಸ್ಟು. ಆಮೇಲೆ 2009 ಒಳಗೆ ನಮ್ಮದು PUC ಅಲ್ಲಿ ರ್ಯಾಂಕಿಂಗ್ ಬಂದ ತಕ್ಷಣ ಮನೆಯಿಂದ ಒಂದು ಫೋನ್ ಕೊಡಿಸಿದ್ರು 2009 ಒಳಗೆ, ಹೌದಾ? 2009 ಒಳಗೆ ನಾನು ಸ್ಟಾರ್ಟ್ ಮಾಡಿದೆ. ಯಾವುದೋ ಮೊಬೈಲ್ ಪರ್ಚೇಸ್ ಮಾಡಿದೆ, ಮೊಬೈಲನ್ನು ಯೂಸ್ ಮಾಡ್ತಿದ್ದೆ. ಸೊ ಆವಾಗ ಮೆಮರಿ ಕೆಪಾಸಿಟಿ ಕಡಿಮೆ ಇತ್ತು ರೀ, ಹೌದಾ? ಮೆಮರಿ ಕೆಪಾಸಿಟಿ ಏನಿತ್ತು?
ಎಷ್ಟ್ರಿ ಕಡಿಮೆ ಇತ್ತು. ಕಡಿಮೆ ಇದ್ದಂದ್ರೆ ಎಷ್ಟ್ರಿ 1 GB ಇತ್ತು. ಎಷ್ಟ್ರಿ 1 GB. ಮತ್ತೆ ಜನರೇಷನ್ ಏನಾಯ್ತು 2009 ದಿಂದ 2013 ಒಳಗೆ ಆಂಡ್ರಾಯ್ಡ್ ಫೋನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾ ಯೂಸ್ ಮಾಡಿದ್ದೆ ಎರಡು ಯಾವ್ದು ಅಂತಂದ್ರೆ ನೋಕಿಯಾ ರೀ. ಯಾವುದು ನೋಕಿಯಾ. ಯಾವಾಗ 2009 2010 ಅನ್ಕೊಳ್ಳಿ ಆಂಡ್ರಾಯ್ಡ್ ಮೊಬೈಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾರ್ಕೆಟಿಗೆ. ಸೊ ಯಾವಾಗ ಆಂಡ್ರಾಯ್ಡ್ ಮೊಬೈಲ್ ಮಾರ್ಕೆಟಿಗೆ ಸ್ಟಾರ್ಟ್ ಆಯ್ತಲ್ಲ ಅವಾಗ ಸೇಮ್ ಫೀಚರ್ಸ್ ಏನು ಓಕೆ ಸೇಮ್ ಫೀಚರ್ಸ್ ಎಲ್ಲ ಇಲ್ಲ. ಆಪರೇಟಿಂಗ್ ಸಿಸ್ಟಮ್ ಲೈಕ್ ಏನೇನು ಐಕಾನ್ಸ್ ಎಲ್ಲ ಬರ್ತಿತ್ತಲ್ಲ ಗಣಕಯಂತ್ರದಲ್ಲಿ ಸೇಮ್ ಐಕಾನ್ಸ್ಗಳೆಲ್ಲ ಇದ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವುದು ಆಂಡ್ರಾಯ್ಡ್ ಮೊಬೈಲಲ್ಲಿ. ಸೊ 2000 ಅಪ್ರಾಕ್ಸಿಮೇಟ್ಲಿ 2010 ಯಾವ್ದು ಬಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಬಂತು. ಸೊ 2010 ಅಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಬಂದ ತಕ್ಷಣ 2011 ದಿಂದ 3G ಮೊಬೈಲ್ ಸ್ಟಾರ್ಟ್ ಮಾಡಿದ್ರು. ಯಾವುದು 3G. ಸೊ ಅವಾಗ 3G ಅಂದ್ರೆ ಭಾಳ ಹೆವಿ. ಈಗೆಲ್ಲ ನಿಮ್ಮ ಕಡೆ ಈಗ ಎಲ್ಲ ಅಪ್ಡೇಟೆಡ್ ಆಗಿದೆ, 5G ಬಂದದ. ಹೌದಾ, ನಾವು ಯೂಸ್ ಮಾಡಕತ್ತಿದ್ದು ಯಾವ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 2G ದಿಂದ ಸ್ಟಾರ್ಟ್ ಮಾಡಿವಿ ನಾವು. ಎಷ್ಟು ದಿನ ಮಾಡಿವಿ? 2G ದಿಂದ ಸ್ಟಾರ್ಟ್ ಮಾಡಿವಿ ಮೊಬೈಲ್. 2G ದಿಂದ ಸ್ಟಾರ್ಟ್ ಮಾಡಿ 1G ಬರೀ ಕೇವಲ 20 MB ಒಂದು ಸಾಂಗ್ ಡೌನ್ಲೋಡ್ ಆಗ್ಬೇಕಂತಂದ್ರೆ ಎಷ್ಟು MB ರೀ? 20 MB ಒಂದು ಸಾಂಗ್ ಡೌನ್ಲೋಡ್ ಆಗ್ಬೇಕಂದ್ರೆ 2G ಇಂಟರ್ನೆಟ್ ಒಳಗೆ ಒಂದು ದಿನ ಕಾಯ್ತಿದ್ವಿ. ಎಷ್ಟು ದಿನ ಕಾಯ್ತಿದ್ವಿ? ಒಂದು ದಿನ ಕಾಯ್ತಿದ್ವಿ. ಹೌದಾ, ಈಗ ಹಂಗಿಲ್ಲ. 25 MB ಕೇವಲ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಡೌನ್ಲೋಡ್ ಆಗುತ್ತೆ. ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಮತ್ತು ನಾವು 1 ಮಿನಿಟ್ ಅಂತ ಇಲ್ಲ, ಯಾಕಂದ್ರೆ 5G ಸ್ಪೀಡ್ ಏನದ ರೀ ಜಾಸ್ತಿ ಅದ ರೀ. ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್, ಇಟ್ ಮೇ ಟೇಕ್ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಒಳಗೆ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಆದ್ರೆ ನಾವು ಎಷ್ಟು ಒಂದು ದಿನ ತೊಗೊಂತಿದ್ವಿ 25 MB ಡೌನ್ಲೋಡ್ ಮಾಡೋಕ್ಕೆ. ಸೊ ನೋಡಿ, ಸೊ ಒಂದು ದಿನ ಇದ್ದಿದ್ದು ಎಷ್ಟು ದಿನ ಬಂದ್ರೆ 1 ಸೆಕೆಂಡ್ ಬಂತು. ಒಂದಿನ ಇದ್ದಿದ್ದು 1 ಸೆಕೆಂಡ್ ಬಂತು. ಇದಕ್ಕೆ ಏನಂತಾರೆ ಎವಲ್ಯೂಷನ್ ಅಂತೀವಿ. ಏನಂತೀವಿ? ಎವಲ್ಯೂಷನ್ ಅಥವಾ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಏನಂತೀವಿ ನಾವು? ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ವಿದಿನ್ ಎಷ್ಟು ಸೆಕೆಂಡ್, ಎಷ್ಟು ವರ್ಷದಲ್ಲಿ ಚೇಂಜ್ ಆಯ್ತು ಅಂತ ಅಂದ್ರೆ ಅದು ಮೇ ಬಿ 10 years ಅಂತೀನಿ ಅನ್ಕೊಂತೀನಿ. ಸಾರಿ, ಮೇ ಬಿ 14 years. 3 years ಆಯಿತು. 14 years ಅಲ್ಲಿ ಎಲ್ಲ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಯಿತು. 14 years. ಸೊ ಒಂದು ದಿನ ಇದ್ದಿದ್ದನ್ನು 1 ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರು. ಹೌದಾ, ಕೇವಲ 1 ಸೆಕೆಂಡ್ ಒಳಗೆ ಏನಾಗ್ತಾ ಇದೆ? 25 MB ಡೌನ್ಲೋಡ್ ಆಗ್ತಾ ಇದೆ. ಇದರ ಅರ್ಥ ಟೆಕ್ನಾಲಜಿಕಲ್ ಏನಾಗಿದ್ದೀವಿ ನಾವು ಮುಂದೋಗಿವಿ ಅಂತ ಅರ್ಥ. ಹೌದಾ, ಸೊ ಇಲ್ಲಿ ನೋಡಿ. ಸೊ 5th ಜನರೇಷನ್ ಏನ್ರಿ ಏನೇನು ಯೂಸ್ ಮಾಡಿದ್ರು ಅವರು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರು. ನೆಕ್ಸ್ಟ್ ಮೆಮರಿ ಕೆಪಾಸಿಟಿನ ಏನು ಮಾಡಿದ್ರು? ಇನ್ಕ್ರೀಸ್ ಮಾಡಿದ್ರು. ಅದೇ ರೀತಿನ ಸ್ಟೋರೇಜ್ ಏನು ಮಾಡಿದ್ರು? ಇನ್ಕ್ರೀಸ್ ಮಾಡಿದ್ರು. ಹೌದಾ, ಸ್ಟೋರೇಜಿಗೆ ನಿಮ್ಮ ಅಟ್ ಪ್ರೆಸೆಂಟ್ ಎಷ್ಟಾದ್ರಿ? 1 TB ರೀ. ಯಾವ್ದ್ರಿ? 1 TB. 1 TB ಇದ್ರೂ ಯಾರಿಗೂ ಸಾಲೋದಲ್ಲ, ಅಷ್ಟದ. ಹೌದಾ, ಒಬ್ಬೊಬ್ರು ಇನ್ನೂ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ತಂದಿರ್ತಾರೆ. ಹೌದಾ, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ 1 TB ತೊಗೊಂಡಿರ್ತಾರೆ. ನೆಕ್ಸ್ಟ್ ಏನು ಮಾಡಿದ್ರು ನೋಡಿ, 5th ಜನರೇಷನ್. ಫಸ್ಟ್ ಜನರೇಷನ್ ಒಳಗ ಎಲೆಕ್ಟ್ರಿಸಿಟಿ ಏನಿತ್ತು? ಇನ್ಕ್ರೀಸ್ಡ್ ಇತ್ತು. ಈಗ ನೋಡಿ ಪೂರ್ತಿ ಏನಾಗಿದೆ? ಕಡಿಮೆ ಆಗಿದೆ. ಸೊ ಫಸ್ಟ್ ಜನರೇಷನ್ ಲಾಸ್ಟ್ ಜನರೇಷನ್ ಉಲ್ಟಾ ಬರೀಬೇಕು ಅಷ್ಟೇ. ಸೊ ಫಸ್ಟ್ ಜನರೇಷನ್ ವಿದ್ಯುತ್ ಎಲೆಕ್ಟ್ರಿಸಿಟಿ ಏನಾದ್ರು ಕೆಪಾಸಿಟಿ 160 ಕಿಲೋವ್ಯಾಟ್ ಅದ. ಸೊ ಈಗ ಎಷ್ಟಿದ್ದಾರೆ? ಕಡಿಮೆ ಅಂದ್ರೆ ಎಷ್ಟಿರ್ಬೋದು? ಈಗ 2 BHK ಅಂತ ಕರೀತಾರೆ. 2 BHK ಅಂದ್ರೆ ಬಿಡಿ ನೋಡ್ರಿ, ಈಗ ಅಟ್ ಪ್ರೆಸೆಂಟ್ ನನ್ಗೆ ಅನ್ಸೋದು 2 ಕಿಲೋವ್ಯಾಟ್ ಇರಬೇಕು. ಮನೆಯಲ್ಲಿ ಎಲ್ಲ ಯೂಸ್ ಮಾಡಾಕಿದ್ರೆ 2 ಕಿಲೋವ್ಯಾಟ್ 4 ಕಿಲೋವ್ಯಾಟ್ ಹೌದಲ್ವಾ ಯೂಸ್ ಮಾಡ್ತಾ ಇದ್ರಿಲ್ಲ. ಸೊ ಇದ್ರದ್ದು ಯಾವ್ದ್ರಿ 5th ಜನರೇಷನ್ ವಿದ್ಯುತ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪೂರ್ತಿ ಡಿಕ್ರೀಸ್ ಅದ. ಆಮೇಲೆ ನಾವು 30 ಟನ್ ಇದ್ದಿದ್ದಂದ 30 ಎಷ್ಟಿತ್ತು? 30 ಟನ್ ಇತ್ತು. ಎಷ್ಟಿತ್ತು? 30 ಟನ್ ಇತ್ತು. ಈಗ ಎಷ್ಟು ಬಂದಿರಿ? 1.5 ಬಂದಿವಿ. ಹೌದಾ, ಜನರೇಷನ್ ಏನಾಗ್ತಾ ಬಂತದು? ರೆಡ್ಯೂಸ್ ಆಗ್ತಾ ಬಂತು. ಹೌದಾ, ಸೊ ಕಡಿಮೆ ವಿದ್ಯುತ್ತನ್ನು ಏನು ಮಾಡಿದ್ರು? ಬಳಕೆ ಮಾಡಿದ್ರು. ನೆಕ್ಸ್ಟ್ ಅಕ್ಯುರೇಟ್ ರಿಸಲ್ಟ್ ಬರ್ತಾ ಇದ್ರು.
ಇದರಿಂದ ಏನಾಯ್ತು ಅಕ್ಯುರೇಟ್ ರಿಸಲ್ಟ್ಸ್ ಬರ್ತಾ ಇದಾವೆ. ಯಾವ್ದ್ರಿ ಅಕ್ಯುರೇಟ್ ರಿಸಲ್ಟ್ಸ್ ಬರ್ತಾ ಇದಾವೆ. ಅರ್ಥ ಆಯ್ತ್ರಿ? ಬರೀತ್ರಿ ಇದು 5ನೇದು ಬರಕ. ಐ ಥಿಂಕ್ ನೀವೆಲ್ಲ ಮೊಬೈಲ್ ಪರ್ಚೇಸ್ ಮಾಡಿದ್ದು 2020 ಕರೆಕ್ಟ್ ಅಲ್ವಾ? ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? 2G ದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಯಾವ ರೀತಿ ನಿಮ್ಮ ಜೀವ ತೆಗ್ದಿರಲ್ಲ ಸಿಮ್, ಅದೇ ರೀತಿನ ನಾವು ಯೂಸ್ ಮಾಡ್ತಾ ಏರ್ಸೆಲ್ 3G ಬರ್ತಿತ್ತು. ಯಾವುದು? ಏರ್ಸೆಲ್ 3G. ಅದು ಅನ್ಲಿಮಿಟೆಡ್ ಇತ್ತು ಅವಾಗ. ಆ ಸಿಮ್ ಬಂದ್ ಮಾಡಿದ್ದಾರೆ ಈಗ. ಓಕೆ, ಬರೆದ್ರ? ಸೊ ಇಲ್ಲಿಗೆ ಯಾವ್ದು ಮುಗಿತ್ರಿ? ಜನರೇಷನ್ ಆಫ್ ದಿ ಕಂಪ್ಯೂಟರ್ ಮುಗಿತು. ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಬಿಜಿಎಸ್ಟ್ ರೋಡ್ ನೋಡಿ, ಅಟ್ಟ ಖಾಲಿನ ಇರೋದಿಲ್ಲ ಈ ರೋಡ್. ಒಂದು ಫ್ಲೈಓವರ್ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಫ್ಲೈಓವರ್ ಮಾಡೋದಿಲ್ಲ, ಜಾಗ ಇಲ್ವಾ? ಪಾಪ ನಡೆದಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಡನ್. ಸೊ ಇದ್ರ ಮೇಲೆ ನಾವು ಸ್ವಲ್ಪ ರಿವಿಷನ್ ಮಾಡ್ಕೊಡೋಣ. ಓಕೆನಾ? ಸೊ ಪೂರ್ತಿ ಚಾಪ್ಟರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು? ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡಿದ್ದು ಪೂರ್ತಿಯಾಗಿ ರಿವಿಷನ್ ಮಾಡೋಣ. ಸೊ ಪರ್ಫೆಕ್ಟ್ ಆಗಿ ನೆನಪಿಳಿತು. ಮನೆಗೆ ಹೋಗಿ ಒಂದ್ಸಲ ರಿವಿಷನ್ ಮಾಡ್ಬಿಟ್ರೆ ಫಿಕ್ಸ್. ಬೇಗ ಬರಬೇಕು, ಇಲ್ಲೂ ಬರ್ತಾ ಇದ್ರಿ. ಓಕೆ, ಡನ್. ಓಕೆನಾ? ರಿವಿಷನ್ ಮಾಡೋಣ ಹಾಗಾದ್ರೆ. ನೀವು ಬರೀದ್ರಿ ಇದು? ಓಕೆ. ಓಕೆ, ಸೊ ಒಂದು ರಿವಿಷನ್ ಮಾಡ್ತೀನಿ, ನೋಡಿ ಕೇಳಿ. ಏನೇನು ಓದಿವನ್ನ ಅದು ಏನೇನು ನೆನ್ಪಿಡ್ಬೇಕು. ಸೊ ಫಸ್ಟ್ ಯಾವ್ದ್ರಿ? ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಯಾವ್ದ್ರಿ? ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಫಸ್ಟ್ ಯಾವ್ದ್ರಿ? ಅಬಾಕಸ್. ಯಾವ್ದ್ರಿ? ಅಬಾಕಸ್. ಸೊ ಅಬಾಕಸ್ ಯಾರು ಮಾಡಿದ್ರು? ಯಾರು ಇಂಟ್ರೊಡ್ಯೂಸ್ ಮಾಡಿದ್ರಿ? ಯಾರು? ಹೌದಾ? ಈ ಅಬಾಕಸ್ನ ಪರ್ಪಸ್ ಏನ್ರಿ? ಕ್ಯಾಲ್ಕುಲೇಷನ್ ಸಲುವಾಗಿ. ಏನ್ರಿ? ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನ್ ಯಾವ್ಯಾವ್ರಿ? ಪ್ಲಸ್, ಮೈನಸ್, ಭಾಗಾಕಾರ. ಸೊ ಇದಾದ ತಕ್ಷಣ ಯಾರು ಬರ್ತಾರ್ರಿ? ಜಾನ್ ನೇಪಿಯರ್ ಬರ್ತಾರೆ. ಯಾರ್ರಿ? ಜಾನ್ ನೇಪಿಯರ್. ಸೊ ಜಾನ್ ನೇಪಿಯರ್ಸ್ ಏನ್ ಇನ್ವೆಂಟ್ ಮಾಡಿದ? ಲಾಗರಿಥಮಿಕಲ್ ಟೇಬಲ್, ಲಾಗ್ ಟೇಬಲ್. ಯಾವ ಟೇಬಲ್ ರೀ? ಲಾಗ್ ಟೇಬಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ. ಹೌದಾ? ಸೊ ಲಾಗ್ ಟೇಬಲ್ ಯಾವುದಕ್ಕೆ ಅದು? ವಾಟ್ ಈಸ್ ದ ಪರ್ಪಸ್ ಆಫ್ ಲಾಗ್ ಟೇಬಲ್? ಟು ಕ್ಯಾಲ್ಕುಲೇಟ್. ಹೌದಾ? ಯಾವ್ಯಾವ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಹೌದಾ? ಓಕೆ. ನೆಕ್ಸ್ಟ್ ಯಾರು ಬಂದ್ರು? ವಿಲಿಯಂ ಆರ್ಟ್ರೈಟ್ ಬಂದ. ಯಾರೇ? ವಿಲಿಯಂ ಆರ್ಟ್ರೈಟ್. ಸೊ ವಿಲಿಯಂ ಆರ್ಟ್ರೈಟ್ ಏನ್ ಕೆಲಸ?
ಸೊ ಒಂದು ಸ್ಲೈಡ್ ರೂಲ್ ಅನ್ನ ಇನ್ವೆಂಟ್ ಮಾಡಿದ. ಯಾವುದು? ಸ್ಲೈಡ್ ರೂಲ್. ಹೌದಾ? ಒಂದನ್ನು ಕಾನ್ಸ್ಟೆಂಟ್ ಇಟ್ಟು ಇನ್ನೊಂದು ಏನ್ ಮಾಡ್ದ? ಸ್ಲೈಡ್ ಮಾಡ್ಕೊಂತ ಬಂದ. ಯಾರು? ವಿಲಿಯಂ ಆರ್ಟ್ರೈಟ್. ಸೊ ಈ ಪ್ರಿನ್ಸಿಪಲ್, ಈ ಫಿಲಾಸಫಿ ಅಥವಾ ಈ ಪ್ರಿನ್ಸಿಪಲ್ ಒಂದು ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ವರ್ನಿಯರ್ ಕ್ಯಾಲಿಪರ್ಸ್. ಯಾವುದು? ವರ್ನಿಯರ್ ಕ್ಯಾಲಿಪರ್ಸ್. ಸೊ ವರ್ನಿಯರ್ ಕ್ಯಾಲಿಪರ್ಸ್ ದಿಂದ ನಾವೇನ್ ಮಾಡ್ಬೋದು? ಲೆಂತ್ ಆಫ್ ದಿ ವೈರ್ ಕ್ಯಾಲ್ಕುಲೇಟ್ ಮಾಡೋದು, ಅವ್ರ ಡಯಾಮೀಟರ್ ಆಫ್ ದಿ ವೈರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಸ್ಲೈಡ್ ರೂಲ್ ಅನ್ನ ಇನ್ವೆಂಟ್ ಮಾಡಿದಾರೆ ವಿಲಿಯಂ ಆರ್ಟ್ರೈಟ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್, ಮೇಜರ್ ಎಕ್ಸಾಂಪಲ್ ಯಾವ್ದ್ರಿ? ವರ್ನಿಯರ್ ಕ್ಯಾಲಿಪರ್ಸ್. ಯಾವುದು? ವರ್ನಿಯರ್ ಕ್ಯಾಲಿಪರ್ಸ್. ಅರ್ಥ ಆಯ್ತ್ರಿ? ಓಕೆ. ಸೊ ಅಬಾಕಸ್ ಆಯ್ತ್ರಿ, ಜಾನ್ ನೇಪಿಯರ್ ಆಯ್ತು, ವಿಲಿಯಂ ಆರ್ಟ್ರೈಟ್ ಆಯ್ತು. ನೆಕ್ಸ್ಟ್ ಯಾರು ಬಂದ್ರಿ? ಪ್ಲೇಸ್. ಯಾವ್ರಿ? ಪ್ಲೇಸ್. ಪ್ಲೇಸ್ ಪಾಸ್ಕಲ್ ಏನ್ ಮಾಡ್ತಾನೆ? ಒಂದು ಅರ್ಥಮೆಟಿಕ್ ಮಷೀನ್ ಅನ್ನ ಇನ್ವೆಂಟ್ ಮಾಡ್ತಾನೆ. ಹೌದಾ? ಯಾವುದು? ಅರ್ಥಮೆಟಿಕ್ ಮಷೀನ್ ಅನ್ನ ಇನ್ವೆಂಟ್ ಮಾಡ್ತಾನೆ. ಯಾರು? ಬ್ಲೇಸ್ ಪಾಸ್ಕಲ್ ಅಂತ. ಸೊ ಅರ್ಥಮೆಟಿಕ್ ಮಷೀನ್ ದಿಂದ ಅವನು ದಶಮಾನ ಪದ್ಧತಿ ಅಂದ್ರೆ ಡೆಸಿಮಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾರು? ಬ್ಲೇಸ್ ಪಾಸ್ಕಲ್. ಯಾರ್ರಿ? ಬ್ಲೇಸ್ ಪಾಸ್ಕಲ್. ಇದಾದ ನಂತರ ಯಾರು ಬಂದ್ರು? ಚಾರ್ಲ್ಸ್ ಬ್ಯಾಬೇಜ್ ಬಂದ್ರು. ಹೌದಾ? ಚಾರ್ಲ್ಸ್ ಬ್ಯಾಬೇಜ್. ಸೊ ಇವನ್ ಏನ್ ಮಾಡ್ತಾನ? ಎರಡು ಇಂಜಿನ್ಸ್ ಅನ್ನ ಡಿಸ್ಕವರಿ ಮಾಡ್ತಾನೆ. ಎಷ್ಟು ಇಂಜಿನ್? ಎರಡು ಇಂಜಿನ್. ಒಂದು ಡಿಫರೆನ್ಷಿಯಲ್ ಇಂಜಿನ್, ಇನ್ನೊಂದು ಅನಾಲಿಟಿಕಲ್ ಇಂಜಿನ್. ಸೊ ಡಿಫರೆನ್ಷಿಯಲ್ ಇಂಜಿನ್ ಯಾವುದಕ್ಕೆ ಯೂಸ್ ಮಾಡಿದವನು? ಟು ಕ್ಯಾಲ್ಕುಲೇಟ್ ದಿ ಡೆಸಿಮಲ್ಸ್, ಟು ಕ್ಯಾಲ್ಕುಲೇಟ್ ದಿ ನಂಬರ್ಸ್ ಬೈ ಯೂಸಿಂಗ್ ದಿ ಏನು ಡೆಸಿಮಲ್ಸ್ ಇಂದ, ದಶಮಾಂಶ ಪದ್ಧತಿಯಿಂದ ಸಂಖ್ಯೆಗಳನ್ನ ಕೂಡಿಸೋ ಲೆಕ್ಕ, ಕಳೆಯುವುದು, ಗುಣಾಕಾರ, ಭಾಗಾಕಾರ ಎಂಬವನ್ನ ಪದ್ಧತಿನ ಕಂಡುಹಿಡಿದ. ಯಾರು? ಚಾರ್ಲ್ಸ್ ಬ್ಯಾಬೇಜ್. ಸೊ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಮತ್ತೊಂದು ಇಂಜಿನ್ ಕಂಡಿಡ್ದ. ಯಾವ್ದದು? ಅನಾಲಿಟಿಕಲ್ ಇಂಜಿನ್. ಸೊ ಇದರಲ್ಲಿ ಅವನು 5 ಯೂನಿಟ್ಸ್ ಅನ್ನ ಕಂಡಿಡಿದ. 5 ಯೂನಿಟ್ಸ್. ಒಂದು ಇನ್ಪುಟ್, ಸೆಕೆಂಡ್ ಅರ್ಥಮೆಟಿಕ್ ಯೂನಿಟ್, ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್, ಫೋರ್ತ್ ಒನ್ ಸ್ಟೋರೇಜ್, ಫಿಫ್ತ್ ಒನ್ ಔಟ್ಪುಟ್. ಸೊ ಇವೆಲ್ಲ 5 ಯೂನಿಟ್ಸ್ ಇರೋದ್ರಿಂದ ಸೊ ಅಟ್ ಪ್ರೆಸೆಂಟ್ ಅವನಿಗೆ ಏನಂತ ಕರಿತಾ ಇದ್ದಾರೆ? ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್. ಏನಂತ ಕರೆದ್ರು? ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್. ಅರ್ಥ ಆಯ್ತಿದು? ಓಕೆ. ನೆಕ್ಸ್ಟ್ ಯಾರು ಬಂದರು? ಜಾರ್ಜ್ ಬೋಲಿಯರ್. ಇವ ಏನು ಕಂಡಿಡ್ತಾರೆ? ಬೈನರಿ ಸಿಸ್ಟಮ್. ಯಾವ ಸಿಸ್ಟಮ್? ಬೈನರಿ ಸಿಸ್ಟಮ್. ಸೊ ಬೈನರಿ ಸಿಸ್ಟಮ್ ಅಂದ್ರೆ ಯಾವ್ಯಾವ್ರಿ? ದ್ವಿಮಾನ ಪದ್ಧತಿ. ಸೊ ದ್ವಿಮಾನ ಪದ್ಧತಿ ಎಲ್ಲಾ ನಂಬರ್ಸ್ ಎಷ್ಟರಿಂದ ಡಿವೈಡ್ ಮಾಡಬೇಕು? 2 ದಿಂದ ಡಿವೈಡ್ ಮಾಡಬೇಕು. ಎಷ್ಟರಿಂದ ಡಿವೈಡ್ ಮಾಡಬೇಕು? ಎಲ್ಲಾ ನಂಬರ್ಸ್ಗೆ ಎಷ್ಟರಿಂದ ಡಿವೈಡ್ ಮಾಡಬೇಕು? 2 ದಿಂದ ಡಿವೈಡ್ ಮಾಡ್ಬೇಕಂತ ಫಸ್ಟ್ ಕಾನ್ಸೆಪ್ಟ್ ಅನ್ನ ಕೊಟ್ಟವರು ಯಾರಂತ ಕೇಳಿದ್ರೆ ಜಾರ್ಜ್ ಬೋಲಿಯರ್. ಯಾರು? ಜಾರ್ಜ್ ಬೋಲಿಯರ್. ಅರ್ಥ ಆಯ್ತು? ಡನ್? ಓಕೆ. ಸೊ ಇವನು ಒಂದು ಆಲ್ಜಿಬ್ರಾವನ್ನ ಕಂಡುಹಿಡಿದಾನ್ರಿ. ಅದಕ್ಕೆ ಏನಂತ ಕರೀತಾರೆ? ಬೋಲಿಯನ್ ಆಲ್ಜಿಬ್ರಾ ಅಂತ ಕಂಡುಹಿಡಿತಾರೆ. ಯಾರಿಗ್ರಿ? ಜಾರ್ಜ್ ಬೋಲಿಯನ್. ಹೌದಾ? ನಿಮಗೆ ಗೊತ್ತದ, ಈಕ್ವೇಶನ್ ಗೊತ್ತಿರ್ಬೇಕು ಇವೆಲ್ಲ. x + y, x² + 2 4x + 4 ಇವೆಲ್ಲ ಏನ್ರಿ? ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಒಳಗೆ ಬರ್ತಾವ್ರಿ. ಕರೆಕ್ಟಾ? ಸೊ x² ಅಂದ್ರೆ ಯಾವ ಈಕ್ವೇಶನ್ ರೀ? ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಇವು x + y ಅನ್ನೋದೇನ್ರಿ? ಇದು ಲೀನಿಯರ್ ಈಕ್ವೇಶನ್. ಇದೇ ರೀತಿನ ಕ್ಯಾಲ್ಕುಲೇಷನ್ ಇವೆಲ್ಲ ಬರೋದಂದ್ರೆ ಆಲ್ಜಿಬ್ರಾದಾಗ ಬರ್ತಾರೆ. ಇವು ಯಾವ್ದ್ರಿ? ಆಲ್ಜಿಬ್ರಾದಾಗ ಬರ್ತಾರೆ. ಇದರ ಬರ್ತಾರೆ, ಆಲ್ಜಿಬ್ರಾ ಬರ್ತಾರೆ. ಹೌದಾ? ಸೊ ನೆಕ್ಸ್ಟ್ ಯಾರು ಬಂದ್ರಿ? ENIAC. ಸರ್ ಎಲೆಕ್ಟ್ರಿಕಲ್, ನ್ಯೂಮರಿಕಲ್, ಇಂಟಿಗ್ರೇಟರ್ ಅಂಡ್ ವೆರಿ ಗುಡ್. ಸೊ ಫಸ್ಟ್ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಕನ್ಸ್ಟ್ರಕ್ಟ್ ಮಾಡಿದ್ರು ಅವರು? ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಆಫ್ಟರ್ ದಟ್ ಎಷ್ಟು ಇದು ಮಾಡಿದ್ರು ನಾವು? 17,468 ವ್ಯಾಕ್ಯೂಮ್
ಮ್ಯಾನುಫ್ಯಾಕ್ಚರ್ ಮಾಡಿ ಅಟ್ ಲಾಸ್ಟ್ ಏನ್ ಕಂಡಿಡಿದವರು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಕಂಡಿಡಿದ್ರು. ಸೊ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತಂದ್ರೆ ಕೇಳಿದ್ರೆ ಯಾವ್ದ್ರೆ ENIAC ಕರೆಕ್ಟ್ ಅಲ್ವಾ? ಸೊ ಇದಾದ ನಂತರ ನೆಕ್ಸ್ಟ್ ಯಾವ್ದ್ರಿ ಫಸ್ಟ್ ಕಮರ್ಷಿಯಲ್ ಯಾವುದು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಅರ್ಥ ಆಯ್ತು ಡನ್ನ? ಸೊ ಇದಾದ ತಕ್ಷಣ ನಮಗೆ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್. ಸೊ ಜನರೇಷನ್ ಒಳಗ ಫಸ್ಟ್ ಎಷ್ಟು ಅದಾವ್ರಿ ಟೋಟಲ್ ಎಷ್ಟು ಜನರೇಷನ್? ಫಸ್ಟ್ ಜನರೇಷನ್, ನೆಕ್ಸ್ಟ್ ಸೆಕೆಂಡ್ ಜನರೇಷನ್, ನೆಕ್ಸ್ಟ್ ಥರ್ಡ್ ಜನರೇಷನ್, ನೆಕ್ಸ್ಟ್ ಫೋರ್ತ್ ಜನರೇಷನ್, ನೆಕ್ಸ್ಟ್ ಫಿಫ್ತ್ ಜನರೇಷನ್. ಕರೆಕ್ಟಾ? ಸೊ ಫಸ್ಟ್ ಜನರೇಷನ್ ಏನಿದೆ? ವ್ಯಾಕ್ಯೂಮ್ ಟ್ಯೂಬ್. ಯಾವ ಟ್ಯೂಬ್? ವ್ಯಾಕ್ಯೂಮ್ ಟ್ಯೂಬ್. ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್. ಥರ್ಡ್ ಜನರೇಷನ್ ಇಂಟಿಗ್ರೇಟೆಡ್ ಚಿಪ್ಸ್ ಅಥವಾ ಸರ್ಕ್ಯೂಟ್ಸ್. ಫೋರ್ತ್ ಜನರೇಷನ್ ಯಾವ ಪ್ರೊಸೆಸರ್? ಮೈಕ್ರೋ ಪ್ರೊಸೆಸರ್. ಸೊ ಮೈಕ್ರೋ ಪ್ರೊಸೆಸರ್ ಜೊತೆ ಮೈಕ್ರೋ ಕಂಪ್ಯೂಟರ್. ಇಲ್ಲಿ IC ಸರ್ಕ್ಯೂಟ್ ಜೊತೆ ಯಾವ್ದು ಬಂತ್ರಿ? ಆಪರೇಟಿಂಗ್ ಸಿಸ್ಟಮ್. ಯಾವ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್. ಓಕೆನಾ? ಫಿಫ್ತ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಯಾರಾದ್ರೂ PSI ಓದ್ತಾ ಇದ್ರೆ ಇದ್ರ ಬಗ್ಗೆ ಎಸ್ ರೇಟಿಂಗ್ ಬರೀಬೇಕು. ಯಾವ್ದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾವ್ದು ಬರೀಬೇಕ್ರಿ? ಆರ್ಟಿಫಿಷಿಯಲ್. ವಾಟ್ ಆರ್ ದಿ ಪ್ರೋಸ್ ಅಂಡ್ ಕಾನ್ಸ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಹೌದಾ? ಅರ್ಥ ಆಯ್ತು? ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರ. ಸೊ ಇವೆಲ್ಲ ಏನ್ರಿ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್. ಹೌದಾ? ಅರ್ಥ ಐತ್ರಿ? ಓಕೆ, ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಓಕೆ, ಸೊ ಇಲ್ಲಿಗೆ ಎಷ್ಟು ಚಾಪ್ಟರ್ ಮುಗಿದು ನೋಡ್ರಿ? 4 ಮುಗಿದ್ರಿ. ಬರೀತ್ರಿ ಇವೆಲ್ಲ. ಸೊ ಇದ ನೋಡಿ ಅಪ್ಪಿ ನೋಡ್ರಿ. ಸೊ ಇದರ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ತಾವ ಅನ್ನೋದು ಹೇಳ್ಬಿಟ್ಟೆ. ಮ್ಯಾಚ್ ದ ಫಾಲೋವಿಂಗ್. ಯಾವ್ದ್ರಿ? ಮ್ಯಾಚ್ ದ ಫಾಲೋವಿಂಗ್. ಒಂದು ಲಿಸ್ಟ್ ಎ, ಇನ್ನೊಂದು ಲಿಸ್ಟ್ ಬಿ. ಸೊ ಫಸ್ಟ್ ಒನ್ ಫಸ್ಟ್ ಜನರೇಷನ್, ಸೆಕೆಂಡ್ ಒನ್ ಸೆಕೆಂಡ್ ಜನರೇಷನ್, ಥರ್ಡ್ ಒನ್ ಫೋರ್ತ್ ಜನರೇಷನ್, ಫೋರ್ತ್ ಒನ್ ಥರ್ಡ್ ಜನರೇಷನ್. ಹೌದಾ? ಸೊ ಈ ಕಡೆ ಟ್ರಾನ್ಸಿಸ್ಟರ್, ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್, ನೆಕ್ಸ್ಟ್ ವ್ಯಾಕ್ಯೂಮ್ ಟ್ಯೂಬ್ಸ್, ಇಂಟಿಗ್ರೇಟೆಡ್ ಚಿಪ್ಸ್. ಮ್ಯಾಚ್ ದ ಫಾಲೋವಿಂಗ್. ಫಸ್ಟ್ ಯಾವ್ದು ಬರುತ್ತೆ? ಒಂದ ಸೆಕೆಂಡ್. ಇಲ್ಲಿ ಎ, ಇದು ಬಿ, ಇದು ಸಿ, ಇದು ಡಿ. ಫಸ್ಟ್ ಒನ್ ಯಾವುದು? ಒನ್. ನೆಕ್ಸ್ಟ್ ಎರಡು ಎ, ಮೂರು ಬಿ, ಫೋರ್ತ್ ಡಿ. ಕರೆಕ್ಟಾ? ಸೊ ಇದೇ ರೀತಿನೇ ನಿಮ್ಮ ಎಕ್ಸಾಮ್ ನಲ್ಲಿ ಬರ್ತದೆ. ಮ್ಯಾಚ್ ದ ಫಾಲೋವಿಂಗ್ ಅಂತ. ಫೋರ್ತ್ ಜನರೇಷನ್ ಯಾವ್ದು? ಥರ್ಡ್ ಬಿ. ಕರೆಕ್ಟ್ ಇದೆ. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್. ಇಲ್ಲಿ ನೋಡಿ ಫೋರ್ತ್ ಜನರೇಷನ್ ಕೊಟ್ಟಿನಿ. ಇಲ್ಲಿ ಕನ್ಫ್ಯೂಷನ್ ಆಗೋದು ಇಲ್ಲೇ ನಮ್ಮ ಸ್ಟೂಡೆಂಟ್ಸ್. ಇಲ್ಲೇ ಫೋರ್ತ್ ಜನರೇಷನ್, ಇಲ್ಲೇ ಯಾವ್ದಾರೆ ಥರ್ಡ್ ಜನರೇಷನ್. ಸ್ವಲ್ಪ ಇದಾಗಿದೆ ಅಷ್ಟೇ.
ಇಲ್ಲಿ ಉಲ್ಟಾ ಬರೋದು. ಒಂದೇ ಸೆಕೆಂಡ್. ಒನ್ ಸಿ ಪಿ, ಇದು ಆಪ್ಷನ್ ಪಿ. ಇದು ಆಪ್ಷನ್ ನಂಬರ್, ಇದು ಆಪ್ಷನ್ ನಂಬರ್, ಇದು ಆಪ್ಷನ್ ನಂಬರ್. ಕರೆಕ್ಟ್ ಇದೆ ಇದು. ಇದಕ್ಕೆ ಲಾಜಿಕ್ ಇದೆ ಅನ್ನೋದು. ಕನ್ಫ್ಯೂಷನ್ ಆಗೋದು ಇದೆ. ನೀವು ಎಲ್ಲರೂ ಎಕ್ಸಾಮ್ದಲ್ಲಿ ಮಾರ್ಕ್ಸ್ ಹೋಗೋದು ಇದಕ್ಕೆ, ಇದೇ ಕಾರಣಕ್ಕೋಸ್ಕರ. ಅರ್ಥ ಆಯ್ತು? ಕೊಟ್ಟಿದ್ದಕ್ಕೆ ಅರ್ಥ ಆಯ್ತು. ಬರ್ಕೋರಿದು ಇದಕ್ಕದ. ನೀವೆಲ್ಲರೂ ಏನ್ ತಿಳ್ಕೊಂಡ್ರೆ ನನ್ಗೆ ಗೊತ್ತದ. ಇದು ಥರ್ಡ್ ಅಲ್ಲ, ಸೊ ಥರ್ಡ್ ಏನ್ ಬರ್ತೈತ್ರಿ? ಬಿ ಬರ್ತದೆ. ಸರಿ, ಥರ್ಡ್ ಜನರೇಷನ್ ಯಾವ್ದ್ರಿ? ಅನಾಹುತ ಅದ್ರಿ ಎಲ್ಲ. ಸೊ ನಾ ಯಾವ್ದಕ್ಕೆ ಕೊಟ್ಟಿರ್ತೇನೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಟ್ಟಿರ್ತೀವಿ. ಸೊ ಇದೇ ರೀತಿನೇ ನಿಮ್ದು ಎಕ್ಸಾಮ್ದಲ್ಲಿ ಬರೋದು. ಅರ್ಥ ಆಯ್ತು? ಕ್ವಶನ್ ಯಾವ ರೀತಿ ಬರ್ತದೆ ಅಂತ ಅರ್ಥ ಆಯ್ತ್ರಿ? ಓಕೆನಾ? ಶಿಲಿಗೆ ಯಾವ್ದು ಮುಗೀತು? ಸೆಕೆಂಡ್ ಚಾಪ್ಟರ್ ಮುಗೀತು, ಥರ್ಡ್ ಚಾಪ್ಟರ್ ಮುಗೀತು. ಫಸ್ಟ್ ಚಾಪ್ಟರ್ ಯಾವುದು? ನಂಬರ್ ಸಿಸ್ಟಮ್ ಕಂಪ್ಲೀಟ್. ಟೋಟಲ್ ಎಷ್ಟು ಚಾಪ್ಟರ್ ಕಂಪ್ಲೀಟ್ ಆದವು? 3 ಚಾಪ್ಟರ್ಸ್. ಈಗ ನೆಕ್ಸ್ಟ್ ಚಾಪ್ಟರ್ ಯಾವ್ದು? ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ನೀಟಾಗಿ ಬಿಡಿಸ್ತೀವಿ. ಬರೀಬೇಕು. ಬ್ರೇಕ್ ಎಷ್ಟು ಗಂಟೆಗೆ ಬೇಕು? ಈಗ ಎಷ್ಟಾಯ್ತು? 8 ಗಂಟೆ ಆಯ್ತು. ಈಗ ಆಲ್ರೆಡಿ ಎಷ್ಟು ಗಂಟೆ ಆಯ್ತು? 8 ಆಯ್ತು. ಬ್ರೇಕ್ ಯಾವಾಗಾರ ಕೊಡ್ತೀನಿ, ಒಟ್ಟು 10 ನಿಮಿಷ ಅಷ್ಟೇ ಬ್ರೇಕ್. ಕರೆಕ್ಟಾ? ಸೊ ಬ್ರೇಕ್ ಕೊಟ್ಟ ತಕ್ಷಣ ನೀವು ಅರ್ಧ ತಾಸು ಹೋಗೋದು, 15 ಮಿನಿಟ್ಸ್ ಹೋಗೋದು ಇಲ್ಲ. ಸೊ ಎಷ್ಟು ಅಂದ್ರೆ 10 ಮಿನಿಟ್ಸ್ ಅಂದ್ರೆ 10 ಮಿನಿಟ್ಸ್ ಹೋಗೋದು. ಓಕೆನಾ? ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ. ಸೊ ಪಿಪಿಟಿಗಿಂತ ಫಸ್ಟ್ ಹೇಳ್ಬಿಡ್ತೀನಿ. ಯಾವ್ದ್ರಿ? ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಸೊ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ಯಾವ್ದ್ರಿ? ಒಂದು ಇನ್ಪುಟ್, ಔಟ್ಪುಟ್. ಇನ್ಪುಟ್ ಟು ಡೈರೆಕ್ಟ್ ಔಟ್ಪುಟ್ ಹೋಗುತ್ತಾ? ಫಸ್ಟ್ ನಾವು ಮಾತಾಡ್ತೇವಲ್ಲ, ಫಸ್ಟ್ ಇಲ್ಲಿ ಹೋಗಿ, ಆಮೇಲೆ ನಾನು ಪ್ರೊಸೆಸಿಂಗ್, ಆಮೇಲೆ ಮಾತಾಡ್ತಾರೆ. ಯಾವುದು? ಪ್ರೊಸೆಸ್. ನೆಕ್ಸ್ಟ್ ಔಟ್. ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್. ಕರೆಕ್ಟಾ? ಸೊ ವಾಟ್ ಆರ್ ದಿ ಇನ್ಪುಟ್ ಡಿವೈಸಸ್? ಸೊ ಇನ್ಪುಟ್ ಡಿವೈಸಸ್ ಯಾವ್ದು? ವೆರಿ ಗುಡ್. ಯಾವ್ದ್ರಿ? ಕೀಬೋರ್ಡ್. ಯಾವ್ದು? ಕೀಬೋರ್ಡ್. ನೆಕ್ಸ್ಟ್ ಯಾವ್ದ್ರಿ? ಮೌಸ್. ಏನಿದೆ? ಡಿಜಿಟಲ್ ಪೆನ್. ಯಾವ ಪೆನ್? ಇಲ್ಲೇನೆ ಕಣ್ಣಿದ್ರಿಗೆ ಕಾಣ್ತಾವ. ಇದೇನು? ವೆಬ್ ಕ್ಯಾಮ್. ನೆಕ್ಸ್ಟ್ ಮೈಕ್ ಅದು. ನೆಕ್ಸ್ಟ್ ವೆರಿ ಗುಡ್. ಯಾವ್ದು? ಸ್ಕ್ಯಾನರ್. OMR ಗೊತ್ತಾ? ಏನಿದು?
ಈಗ ಎಕ್ಸಾಮ್ ಬರೀತೀವಿ ಒ ಎಮ್ ಆರ್ ಶೀಟ್ ಒಳಗೆ ಸ್ಕ್ಯಾನಿಂಗ್ ಮಾಡ್ಬೇಕಲ್ಲ. ಅಂದ್ರೆ ಇದು ಯಾವ್ದು ರೀ? ಒ ಎಮ್ ಆರ್ ಮಷಿನ್ ಅದ. ಒ ಎಮ್ ಆರ್ ಮಷಿನ್ ಏನಿದು? ಇನ್ಪುಟ್ ಡಿವೈಸ್ ರೀ, ಹೌದಾ? ಸ್ಕ್ಯಾನ್ ಮಾಡ್ತಾರೆ ನಿಮ್ಮ ಒ ಎಮ್ ಆರ್ ಶೀಟ್ ಕಂಪ್ಯೂಟರಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಕಾಣ್ತದೆ, ಹೌದಾ? ನೆಕ್ಸ್ಟ್ ಯಾವುದು? ಮೌಸ್ ಆಯಿತು. ಸ್ಪೀಕರ್ ಬರೋದ. ಸ್ಪೀಕರ್ ಏನಿದೆ? ಔಟ್ಪುಟ್ ಡಿವೈಸ್. ಯಾವ್ದ್ರಿ? ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಬಾರ್ಕೋಡ್ ಸ್ಕ್ಯಾನರ್ ಗೊತ್ತಾ? ಬಾರ್ಕೋಡ್ ಸ್ಕ್ಯಾನರ್. ಸೊ ಈ ಬಾರ್ಕೋಡ್ ಸ್ಕ್ಯಾನರ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಈಗ ಪ್ರಾಡಕ್ಟಿನ ಸಲುವಾಗಿ ಯೂಸ್ ಮಾಡ್ತಾರೆ, ಗೊತ್ತಾ? ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಶಾಪಿಂಗ್ ಮಾಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಹೌದಾ? ಈ ಬಾರ್ಕೋಡ್ ಐತಲ್ರಿ ಅಲ್ಫಾ ನ್ಯೂಮರಿಕಲ್ ಇರ್ತದ್ರಿ. ಏನಿರ್ತದ್ರಿ ಇದು? ಅಲ್ಫಾ ನ್ಯೂಮರಿಕಲ್. ಏನಿರ್ತದ ಇದು? ಅಲ್ಫಾ ನ್ಯೂಮರಿಕಲ್. ನೀವು ಅದ್ರ ಮೇಲೆ ಸ್ಕ್ಯಾನ್ ಮಾಡಿದಾಗ ಅದ್ರದ್ದು ನಂಬರ್ಸ್ ಆಲ್ಫಾಬೆಟ್ಸ್ ಎಲ್ಲ ಕಾಣ್ತವೆ, ಹೌದಾ? ಇದು ಬಾರ್ಕೋಡ್ ಸ್ಕ್ಯಾನರ್. ಯಾವ್ದ್ರಿ? ಬಾರ್ಕೋಡ್ ಸ್ಕ್ಯಾನರ್. ಸೊ ಬಾರ್ಕೋಡ್ ಸ್ಕ್ಯಾನರ್ ಅನ್ನೋದು ಇದೊಂದು ಇನ್ಪುಟ್ ಡಿವೈಸ್ ರೀ. ಇನ್ಪುಟ್ ಡಿವೈಸ್. ಸೊ ಇನ್ನೊಂದು ಯಾವ್ದ್ರಿ? ಜಾಯ್ಸ್ಟಿಕ್. ಯಾವುದು? ಜಾಯ್ಸ್ಟಿಕ್. ಅರ್ಥ ಆಯ್ತು? ಓಕೆ. ಸೊ ಪ್ರೊಸೆಸಿಂಗ್ ಒಳಗ ಯಾವ್ಯಾವ ರೀ? ಒಂದು ಕಂಟ್ರೋಲ್ ಯೂನಿಟ್, ನೆಕ್ಸ್ಟ್ ಮೆಮೊರಿ ಯೂನಿಟ್, ಇನ್ನೊಂದು ಸ್ಟೋರೇಜ್ ಯೂನಿಟ್, ಸಾರಿ ಅರ್ಥಮೆಟಿಕ್ ಯೂನಿಟ್. ಕರೆಕ್ಟಾ? ಸೊ ಮೆಮೊರಿ ಯೂನಿಟ್ ಎಷ್ಟು ಟೈಪ್ಸ್ ಅದಾವ ರೀ? ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಔಟ್ಪುಟ್ ಯಾವ್ದ್ರಿ? ವೆರಿ ಗುಡ್. ಫಸ್ಟ್ ಸ್ಪೀಕರ್, ಮಾನಿಟರ್, ನೆಕ್ಸ್ಟ್ ಪ್ರಿಂಟರ್. ವೆರಿ ಗುಡ್. ಡಿಜಿಟಲ್ ಬೋರ್ಡ್. ಪ್ರೊಜೆಕ್ಟರ್ ಗೊತ್ತಾ? ಸೊ ಪ್ರೊಜೆಕ್ಟರ್ ಅನ್ನೋದೇನಿದು? ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಸ್ಪೀಕರ್. ಯಾವ್ದ್ರಿ? ಸ್ಪೀಕರ್. ನೆಕ್ಸ್ಟ್ ಫ್ಲೋಟರ್. ಯಾವ್ದ್ರಿ? ಫ್ಲೋಟರ್ ಮಿಷಿನ್. ಎಕ್ಸಾಂಪಲ್ ಏನದ ನೋಡಿ, ಮ್ಯಾಪ್. ಮ್ಯಾಪ್ ಏನಾದ್ರು ತೆಗಿಬೇಕಂತಂದ್ರೆ ಯಾವ ಮಿಷಿನ್ ಯೂಸ್ ಮಾಡ್ತಾರೆ? ಫ್ಲೋಟರ್ ಮಿಷಿನ್ ಯೂಸ್ ಮಾಡ್ತಾರೆ, ಹೌದಾ? ಅಥವಾ ಬ್ಯಾನರ್ ಹಾಕಿರ್ತಾರೆ, ಹೌದಾ? RIP ಅಂತ ಬ್ಯಾನರ್ ಹಾಕ್ಸಿರ್ತಾರೆ, ಗೊತ್ತಾ? ಹೌದಾ? RIP ಬ್ಯಾನರ್ಸ್ ಅಂತೇಳಿ ಇವೆಲ್ಲ ಎದ್ರ ಯಾವ ಮಿಷಿನ್ ಬರ್ತಾರೆ? ಫ್ಲೋಟರ್ ಮಿಷಿನ್ ಇಂದ ಬರ್ತಾರೆ. ಅಥವಾ 32ನೇ ಬರ್ತ್ಡೇ ಜನ್ಮದಿನಾಚರಣೆಯ ಶುಭಾಶಯಗಳು ಅಂತ ಒಂದು ದೊಡ್ಡ ಕಟ್ಟೋಟ್ ಹಾಕಿರ್ತಾರೆ. ಎದ್ರ ಬರ್ತವೆಲ್ಲ? ಫ್ಲೋಟರ್ ಮಿಷಿನ್. ಯಾವುದು? ಫ್ಲೋಟರ್ ಮಿಷಿನ್. ಓಕೆ, ಬರೀತಾರ? ರಿಟರ್ನಾ? ಓ
ಇನ್ಪುಟ್ ಡಿವೈಸಸ್ ಎಲ್ಲ ಬರ್ತದೆ. ಹೌದಾ, ಇನ್ಪುಟ್ ಡಿವೈಸ್ ಯಾವ್ಯಾವ್ರಿ? ಒಂದು ಮೌಸ್, ಕೀಬೋರ್ಡ್, ಸ್ಕ್ಯಾನರ್, ಮೈಕ್ರೋಫೋನ್, ವೆಬ್ ಕ್ಯಾಮ್ರಾ, ನೆಕ್ಸ್ಟ್ ಯಾವ್ದ್ರಿ? ಸರ್ ನೋಡ್ರಿ, ನೆಕ್ಸ್ಟ್ ಯಾವುದು? ಜಾಯ್ಸ್ಟಿಕ್, ಆಪ್ಟಿಕಲ್ ಮಾರ್ಕ್ ರೀಡರ್, ದಟ್ ಈಸ್ OMR. ಯಾವುದು? OMR. ನೆಕ್ಸ್ಟ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಂಕ್ ಮಾರ್ಕ್ ರೀಡರ್ ಅಂದ್ರೆ ಏನ್ರಿ? ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ ಇದು? ಯಾವ್ದದು? ಮ್ಯಾಗ್ನೆಟಿಕ್ ಇಂಕ್ ಮಾರ್ಕ್ ರೀಡರ್ ಅಂತೇಳಿ. ನಿಮ್ಗೆ ಚೆಕ್ ಕೊಟ್ಟಿರ್ತಾರೆ ಗೊತ್ತ್ರಿ? ಚೆಕ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಬೋಲ್ಡ್ ಆಗಿ ಲೆಟರ್ಸ್ ನಂಬರ್ಸ್ ಬರೆದಿರ್ತಾರೆ. ಸೊ ನಂಬರ್ ಅನ್ನ ರೀಡ್ ಮಾಡಕ್ಕೋಸ್ಕರನ ಒಂದು ಮಷಿನ್ ಅದ ರೀ. ಯಾವ್ದ್ರದು? ಮ್ಯಾಗ್ನೆಟಿಕ್ ಇಂಕ್ ಮಾರ್ಕ್ ರೀಡರ್ ಅಂತೇಳಿ. ಹೌದಾ, ವ್ಯಾಲಿಡ್ ಐತೆಲ್ಲ ಚೆಕ್ ಮಾಡೋದು ಯಾವ್ದು ಅಂತಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಮಾರ್ಕ್ ರೀಡರ್. ಇಲ್ಲ ನೀವು ಟಚ್ ಸ್ಕ್ರೀನ್ ಅದ ರೀ, ಟಚ್ ಸ್ಕ್ರೀನ್ ಅದೇನ್ರಿ? ಸೊ ಇದೊಂದೇನ್ರಿ? ಇದೊಂದು ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಯಾವುದು? ಲೈಟ್ ಪೆನ್, ಡಿಜಿಟಲ್ ಪೆನ್, ಇದೊಂದೇನ್ರಿ? ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಯಾವ್ದ್ರಿ? ಬಾರ್ ಕೋಡ್. ಯಾವ್ದ್ರಿ? ಬಾರ್ ಕೋಡ್. ಇದೊಂದೇನ್ರಿ? ಇನ್ಪುಟ್ ಡಿವೈಸ್. ಅರ್ಥ ಆಯ್ತು? ಓಕೆ, ಈಗ ನೆಕ್ಸ್ಟ್ ಬರೋಣ, ಒನ್ ಬೈ ಒನ್ ಓದೋಣ ಹಾಗಾದ್ರೆ. ಓಕೆ, ಬರೀರಿ. ಕೀಬೋರ್ಡ್ ಬರ್ತಾ ಇದ್ರೆ ಇವು ಬರೋಬರಿ. ಜಾಯ್ಸ್ಟಿಕ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಜಾಯ್ಸ್ಟಿಕ್ ಗೇಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ಸ್ ಯಾವ್ಯಾವ್ರಿ? ಗೇಮ್ಸ್ ಒಳಗೆ ಎಕ್ಸಾಮ್ಸ್ ಯಾವ್ಯಾವ್ರಿ? ಮೊದಲು, ಈಗ ಅಟ್ ಪ್ರೆಸೆಂಟ್ ಪಬ್ಜಿ ಎಲ್ಲ ಬಂದಿದೆ. ಮೊದಲೆಲ್ಲ ಕಾರ್ ರೇಸಿಂಗ್ ಗೇಮ್ಸ್ ಬರ್ತಿದ್ರಿ. ಹೌದಾ, ರೋಡ್ ರ್ಯಾಶ್ ಅಂತ ಬರ್ತಿತ್ತು, NFS ಮೋಸ್ಟ್ ವಾಂಟೆಡ್ ಅಂತ ಬರ್ತಿತ್ತು, I am ಗೋಯಿಂಗ್ ಇನ್ ಅಂತ ಗೇಮ್ ಬರ್ತಿತ್ತು. ನೆಕ್ಸ್ಟು ಕ್ರಿಕೆಟ್, EA ಕ್ರಿಕೆಟ್ 07, EA ಸ್ಪೋರ್ಟ್ಸ್ ರಿಲೆವೆಂಟ್ ಫುಟ್ಬಾಲ್ ಬರ್ತಿತ್ತು, WWE ಬರ್ತಿತ್ತು. ಕರೆಕ್ಟಾ? ಈಗೆಲ್ಲ ಟೆಂಪಲ್ ರನ್, ಈಗೆಲ್ಲ ನೀವು ಟೆಂಪಲ್ ರನ್ ಮೊಬೈಲ್ದಾಗ ಆಡ್ತಾ ಇದ್ದಾರೆ. ಕರೆಕ್ಟಾ? ಪ್ರಿನ್ಸ್ ಆಫ್ ಪರ್ಷಿಯಾ ಅಂತ ಬರ್ತಿತ್ತು ಒಂದು ಗೇಮ್. ಯಾವುದು? ಪ್ರಿನ್ಸ್ ಆಫ್ ಪರ್ಷಿಯಾ. ಈಗೆಲ್ಲ ಮೊಬೈಲಲ್ಲಿ ಬಂದು ಪಬ್ಜಿ ಎಲ್ಲ ಮೊಬೈಲ್. ಅವಾಗ ಆ್ಯಕ್ಚುಲಿ ಆಟ ಆಡ್ಬೇಕಂತಂದ್ರೆ ಗಣಕಯಂತ್ರದಲ್ಲಿ ಆಟ ಆಡಬೇಕು. ಹೌದಾ? ನೆಕ್ಸ್ಟ್ ವಾಯ್ಸ್ ಸಿಟಿ ಅಂತ ಬರ್ತಿತ್ತು. ಯಾವುದು? ವಾಯ್ಸ್ ಸಿಟಿ. ಇದಕ್ಕೆಲ್ಲ ಚೀಟ್ ಕೋಡ್ಗಳನ್ನು ಬಳಸ್ತಿದ್ರು. ವಾಯ್ಸ್ ಸಿಟಿ ಎಷ್ಟು ಜನ ಆಡಿರಿ? ಇದ್ರು ವಾಯ್ಸ್ ಸಿಟಿ ಆಡಿದ್ದಾರೆ. NFS ಮೋಸ್ಟ್ ವಾಂಟೆಡ್ ಇವೆಲ್ಲ ಕೇಳಿರಿ? NFS ಮೋಸ್ಟ್ ವಾಂಟೆಡ್ ಅಂತೇಳಿ ಕೇಳಿರಿ? ಅದು ಒನ್ ಆಫ್ ದಿ ಮೋಸ್ಟ್ ವಂಡರ್ಫುಲ್ ಗೇಮ್. ಅದು NFS ಮೋಸ್ಟ್ ವಾಂಟೆಡ್. 15 ಮೆಂಬರ್ಸನ್ನ ಸೋಲ್ಸ್ಕೊಂತ ಬರ್ಬೇಕು ಅನ್ನೋ ಚೆನ್ನಾಗಿದೆ ಗೇಮ್ ಅದು. ಯಾವುದು? NFS ಮೋಸ್ಟ್ ವಾಂಟೆಡ್. ಅದೇ ರೀತಿನ EA ಕ್ರಿಕೆಟ್ ಅಂತ ಬರ್ತದ್ರಿ. ಯಾವುದು ರೀ? EA ಕ್ರಿಕೆಟ್. ಸೊ EA ಕ್ರಿಕೆಟು ಒನ್ ಆಫ್ ದಿ ಮೋಸ್ಟ್ ವಂಡರ್ಫುಲ್. ಬೇಜಾರಾದಾಗ ಅದು ಕ್ರಿಕೆಟ್ ಆಡ್ಬಿಟ್ರೆ ಬರೀ ಎಲ್ಲ ಬಾಲಿಗೂ 6 ಹೊಡೆಯೋದು. ಏನು? ಎಲ್ಲ ಬಾಲಿಗೂ 6 ಹೊಡೆಯೋದು, ಶಿಫ್ಟ್ ಹಿಡಿದು ಬಿಡೋದು. ಅವು ಎಂಥ ಬಾಲರ್ ಆಗಲಿ ಬರೀ 6 ಹೊಡಿತಿದ್ವಿ. ಹೌದಾ? ಅವಾಗ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಈಗೆಲ್ಲ ನೀ ಬರೀ ಫಸ್ಟ್. ಹೌದಾ? ಸೊ EA ಕ್ರಿಕೆಟ್ ಒಂದು ಮೋಸ್ಟ್ ವಾಂಟೆಡ್ ಒಂದು ಗೇಮು. ನೆಕ್ಸ್ಟು ವಾಯ್ಸ್ ಸಿಟಿ ಒಂದು ಗೇಮು. IGI ಅಂತ ಬರ್ತೈತಿ, I am ಗೋಯಿಂಗ್ ಇನ್. ಸೊ ಅದಕ್ಕೂ ಚೀಟ್ ಕೋಡ್ ಇದ್ವು ನಮ್ಮ ಕಡೆ. ಆ ಚೀಟ್ ಕೋಡ್ ಬಳಸ್ಬಿಟ್ಟಿವಿ ಅಂತಂದರೆ ಯಾರು ನಮ್ಮ ಎನಿಮಿ ಒಟ್ಟ ನಮಗೆ ಹೊಡಿತಿದ್ದಿಲ್ಲ, ಅವ್ರು ನಮ್ಮನ್ನು ನೋಡೋತ್ಲೇ ಓಡೋಗ್ತಿದ್ರು. ಹೌದಾ? ಯಾವುದು? IGI ಅಂತೇಳಿ, I am ಗೋಯಿಂಗ್ ಇನ್ ಅಂತ. ಯಾವ್ದು ರೀ? I am ಗೋಯಿಂಗ್ ಇನ್. ಈಗಿನ ಅವೈಲೇಬಲ್ ಅದ ರೀ, 468 MB ಅದ ರೀ. ಅದು ಬೇಕಾದರೆ ಯಾರಾದರೂ ಲ್ಯಾಪ್ಟಾಪಲ್ಲಿ ಆಡ್ತಿದ್ರೆ ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ ನೀವು ಆಟ ಆಡ್ಬೋದು. ಯಾವುದು? IGI ಇನ್, I am ಗೋಯಿಂಗ್ ಇನ್ ಅಂತಾರೆ. ಯಾವ್ದು ರೀ? I am ಗೋಯಿಂಗ್ ಇನ್. ಚೆನ್ನಾಗಿದೆ. ಲೆವೆಲ್ 11 ಲೆವೆಲ್ ಅದಾವ್ರಿ ಅದಕ್ಕೆ. ಎಷ್ಟು ಅದಾವ ರೀ? 11 ಲೆವೆಲ್ ಅದಾವ.
ಎಂಟು ಲೆವೆಲ್ ಮಟ್ಟ ಆಡ್ಬೋದ್ರಿ. ಆಮೇಲೆ ಲೆವೆಲ್ ಏನಾಗುತ್ತೆ, ಡಿಫಿಕಲ್ಟಿ ಲೆವೆಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಾವು ಏನು ಮಾಡ್ತೀವಿ, ಚೀಟ್ ಕೋಡನ್ನು ಯೂಸ್ ಮಾಡ್ತಿದ್ವಿ. ಬಟ್ ಏನು ಅಂಬಿಷನ್ಸ್ ಏನಿತ್ತು, ಲೆವೆಲ್ ದಾಟ್ಬೇಕು ಅನ್ನೋದು ಅಷ್ಟೇ ಅಂಬಿಷನ್ಸ್ ಇತ್ತು. ಹೌದಾ, ಲೆವೆಲ್ ದಾಟಿ ಮತ್ತೆ ಆ ಚೀಟ್ಗಳನ್ನು ಮತ್ತೆ ಬೇರೆದವ್ರಿಗೆ ಹೇಳ್ಕೊಡ್ತಿದ್ವಿ, ಅವರು ಭಾಳ ಖುಷಿ ಪಡ್ತಿದ್ರು. ಹೌದಾ, ಚೀಟ್ ಕೋಡ್ಸ್ ಎಲ್ಲದಕ್ಕೂ ನೀವು ಯಾವ್ದಾವ್ದು ಗೇಮ್ಸ್ ಇರ್ತಾವೆ ಎಲ್ಲದಕ್ಕೂ ಚೀಟ್ ಕೋಡ್ಸ್ ಇದ್ದೇ ಇರ್ತವೆ. ಹೌದಾ, ನೆಕ್ಸ್ಟ್ ಈಗೆಲ್ಲ ನೀವು ಪಬ್ಜಿ ಎಷ್ಟು ಜನ ಆಡ್ತೀರಿ ಇದ್ರಲ್ಲಿ? ಪಬ್ಜಿ, ಓಕೆ, ಪಬ್ಜಿ ಆಡ್ತೀರಿ. ಮತ್ತೆ ಯಾವ್ಯಾವ್ದವ್ರು ಈಗ ನನಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಮೊಬೈಲ್ ಗೇಮ್ಸ್ ಒಟ್ಟ ಆಡೋದಿಲ್ಲ, ಯಾಕಂದರೆ ಅದು ಐ ಸ್ಟ್ರೇನ್ ಆಗುತ್ತೆ. ಹೌದಾ, ಮತ್ತೆ ಅದು ಟಚ್ ಸ್ಕ್ರೀನ್ ಆಗುತ್ತೆ, ಹಾಳಾಗುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡೋದಿಲ್ಲ. ಬೆಟರ್ ಯು ಗೋ ಫಾರ್ ಯಾವುದು, ಗಣಕಯಂತ್ರ ಗೇಮ್ಸ್. ಯಾವುದು ಗಣಕಯಂತ್ರ ಗೇಮ್ಸ್, ಕೀಬೋರ್ಡ್ ಇರ್ತದೆ, ಆರಾಮ ಆಟ ಆಡ್ಬೋದು. ಯಾವುದು ಎಕ್ಸಾಂಪಲ್ ನಿಮ್ಗೆ ಮೋಸ್ಟ್ ವಂಡರ್ಫುಲ್ ಗೇಮ್ಸ್ ಯಾವುದು ಅಂದರೆ ಟೆನ್ಷನ್ ಫ್ರೀ ಕ್ರಿಕೆಟ್. ಯಾವುದು ಕ್ರಿಕೆಟ್. ಅಲ್ಲಪ್ಪ ಇನ್ನೊಬ್ಬರ ಮೇಲೆ ಸಿಟ್ಟೈತೆ ಅಂದ್ರೆ WWE ಆಟ ಆಡೋದು. ಯಾವುದು WWE. ಹೌದಾ, ಸೊ ಇನ್ನು ಯಾವುದಾದ್ರು ಡಿವೈಸ್ ಅಂದರೆ ಜಾಯ್ಸ್ಟಿಕ್. ಹೌದಾ, ಮೊದಲೆಲ್ಲ ಜಾಯ್ಸ್ಟಿಕ್ ಇರ್ತಿದ್ರಿ. ಜಾಯ್ಸ್ಟಿಕ್ ಯಾವಾಗ ಇರ್ತಿತ್ತು ಅಂದ್ರೆ ಮೇ ಬಿ ನಾನು ಸಣ್ಣವರಿದ್ದಾಗ 1999ದಾಗ ಇತ್ತು ಜಾಯ್ಸ್ಟಿಕ್. ಯಾವಾಗ ಅವನು ಯಾರ ಕಡೆ ಜಾಯ್ಸ್ಟಿಕ್ ಇದೆ ಅಂತಂದ್ರೆ ಅವನು ಒಬ್ಬ ಗೇಮ್ ಅಭಿಮಾನಿ, ಒಬ್ಬ ಶ್ರೀಮಂತ ಅಂತ ತಿಳ್ಕೊಳ್ತಿದ್ವಿ. ಯಾಕಂದ್ರೆ ಅದು ಕಾಸ್ಟ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಜಾಯ್ಸ್ಟಿಕ್ ಬೇಕಂತಂದ್ರೆ ಟಿವಿ ಬೇಕೇ ಬೇಕು. ಅವಾಗ ಏನು ಬೇಕಾಗಬೇಕು, ಟಿವಿ ಬೇಕೇ ಬೇಕಾಗಿತ್ತು. ಅವಾಗ ಗಣಕಯಂತ್ರ ಇದ್ದಿದ್ದಿಲ್ಲ, ಟಿವಿಗೆ ಕನೆಕ್ಷನ್ ಕೊಟ್ಟು ಆಟ ಆಡ್ತಿದ್ರು. ಅದ OMR ಅಂದ್ರೆ ಏನ್ರಿ, ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಂದ್ರೆ ನಿಮ್ದು ಸ್ಕೋರ್ ಮಾಡಿರ್ತಾರೆ, ಅದ್ರ ಸ್ಕೋರನ್ನು ರೀಡ್ ಮಾಡುವಂಥ ಕೆಪಾಸಿಟಿ ಇರೋದು. ಹೌದಾ, ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ್ರಿ. ಫಸ್ಟ್ ಒಂದು ಟೈಟಲ್ ಕೀಬೋರ್ಡ್. ಯಾವುದು ಕೀಬೋರ್ಡ್. ಯಾವ್ದು ಬೆಟರ್ ಆಗುತ್ತೆ, ಆನ್ಲೈನ್ ಆಟ ಆಡೋ ಕಂಪ್ಯೂಟರಲ್ಲಿ ಗಣಕಯಂತ್ರದಲ್ಲಿ ಆಟ ಆಡೋದು ಬೆಸ್ಟೋ, ಇನ್ನು ಹೊರಗಡೆ ಹೋಗಿ ಆಟ ಆಡೋದು ಬೆಸ್ಟೋ? ಯಾವುದು ಆ್ಯಕ್ಚುಲಿ ಹೊರಗಡೆ ಹೋಗಿ ಆಟ ಆಡ್ತಲ್ಲ ಅದು ಬೆಸ್ಟ್. ಸೊ ಹೊರಗಡೆ ಹೋಗಿ ಆಟ ಆಡ್ತಾರಲ್ಲ ಅದರಲ್ಲಿ ಎಕ್ಸ್ಪೆಷಲಿ ಗ್ರೂಪ್ ಗೇಮ್ಸ್ ಇರ್ತಾವಲ್ರಿ, ಆ ಗ್ರೂಪ್ ಗೇಮ್ಸ್ ಆಡೋದ್ರಿಂದ ನಿಮ್ದು ಲೀಡರ್ಶಿಪ್ ಕೆಪಾಸಿಟಿ ಬೆಳೀತದ್ರಿ. ಲೀಡರ್ಶಿಪ್ ಕೆಪಾಸಿಟಿ. ನೆಕ್ಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಗೊತ್ತಾಗತ್ತೆ. ಏನು ಗೊತ್ತಾಗತ್ತೆ ರೀ, ಸೆಲ್ಫ್ ಕಾನ್ಫಿಡೆನ್ಸ್. ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಶನ್ದಲ್ಲಿ ಯಾವ ರೀತಿ ನಾವು ಪ್ರಾಬ್ಲಮನ್ನು ಟ್ಯಾಕಲ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡೋದು ಯಾವ್ದು ರೀ, ಗ್ರೂಪ್ ಗೇಮ್ಸ್ ರೀ. ಯಾವುದು ಗ್ರೂಪ್ ಗೇಮ್ಸ್. ಸೊ ಆಟ ಆಡೋದ್ರಿಂದ ನಿಮ್ಮದು ಫಿಸಿಕಲ್ ಡೆವಲಪ್ಮೆಂಟೇನು ಆಗುತ್ತೆ. ಸೆಕೆಂಡ್ ಒನ್ನು ಲೀಡರ್ಶಿಪ್ ಕ್ವಾಲಿಟೀಸ್ನು ಡೆವಲಪ್ ಆಗುತ್ತೆ ರೀ. ನೆಕ್ಸ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆತಂತಂದರೆ ಕರೇಜ್ನು ಡೆವಲಪ್ ಆಗುತ್ತೆ. ಹೌದಾ, ಸೊ ಒನ್ಸ್ ಕರೇಜ್ ಡೆವಲಪ್ಮೆಂಟ್ ಆದ್ರೆ ನಿನ್ನಲ್ಲಿರುವಂಥ ಆತ್ಮವಿಶ್ವಾಸ ಏನಾಗುತ್ತೆ, ಸದೃಢ ಆಗುತ್ತೆ. ಪ್ರಾಬ್ಲಮ್ಸನ್ನು ಟ್ಯಾಕಲ್ ಮಾಡುವಂಥ ಶಕ್ತಿಯನ್ನು ಕೊಡುತ್ತದೆ ಅದು ಗ್ರೂಪ್ ಗೇಮ್ಸ್. ಆದರೆ ಆನ್ಲೈನ್ ಗೇಮ್ಸ್ ಆಡ್ತಾರಲ್ಲ, ನಿಮ್ಮದು ಎಲ್ಲ ಏನಾಗುತ್ತೆ, ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವೆ, ಐ ಸ್ಟ್ರೈನ್ಸ್ ಆಗ್ತಾವೆ. ಹೌದಾ, ಬೆಟರ್ ಟು ಆಪ್ಟ್ ಫಾರ್ ಯಾವ್ದು ರೀ, ಔಟರ್ ಗೇಮ್ಸ್. ಎಕ್ಸಾಂಪಲ್ ಶಟಲ್ ಕಾಕ್. ನೆಕ್ಸ್ಟು ಟೆನ್ನಿಸ್ ಆಡೋರು ಟೆನ್ನಿಸ್ ಆಡ್ಬೋದು. ಟೆನ್ನಿಸ್ ಎಷ್ಟು ಜನ ಆಡ್ತಾರೆ ಇದು? ಟೆನ್ನಿಸ್ ಎಂಬ ಗೇಮ್ ಹೆಸರಾಗಿ ಕೇಳಿರಿ ಇಲ್ವೋ? ಟೆನ್ನಿಸ್. ಬ್ಯಾಡ್ಮಿಂಟನ್. ಫುಟ್ಬಾಲ್. ಓಕೆ, ಫುಟ್ಬಾಲ್ ಆಡ್ತೀರಾ. ಓಕೆ, ಅದೇ ರೀತಿನ ಇದು ಕ್ರಿಕೆಟ್ ಎಲ್ಲರೂ ಆಡ್ತಾರೆ, ನನಗೆ ಗೊತ್ತದ. ಆಡ್ತಿರಲ್ಲ ಎಲ್ಲರೂ? ಆಡಲೇಬೇಕು. ಓಕೆ, ಖೋಖೋ ಇಲ್ಲ, ಖೋಖೋ. ಓಕೆ, ಸೊ ಎಲ್ಲವೂ ಆಟ ಆಡ್ಬೇಕು. ದಿನನಿತ್ಯ ವಾರದಲ್ಲಿ ಒಂದ್ಸಲ ಆಟ ಆಡ್ಬೇಕ್ರಿ, ಗ್ರೂಪ್ ಆಟ ಆಡ್ಬೇಕು. ಹೌದಾ, ಹೋಗ್ಲಿ ಬಿಡಿ, ಇಲ್ಲಿ ಬರ್ರಿ. ಕೀಬೋರ್ಡ್ ಅಂತ ಟಾಪಿಕ್ ಬರ್ರಿ. ಯಾವ್ದ್ರಿ ಕೀಬೋರ್ಡ್? ಯಾವ್ದ್ರಿ ಕೀಬೋರ್ಡ್. ನಾವೆಲ್ಲ ಆಟ ಆಡ್ತಿದ್ವಿ. ನಾವು ಬ್ಯಾಡ್ಮಿಂಟನ್ ಆಡ್ತಿದ್ವಿ, ಟೆನ್ನಿಸ್ನ ಆಟ ಆಡ್ತಿದ್ವಿ, ಫುಟ್ಬಾಲನ್ನು ಆಡ್ತಿದ್ವಿ, ಕ್ರಿಕೆಟನ್ನು ಆಡ್ತಿದ್ವಿ. ಹೌದಾ, ಸೊ ಎಲ್ಲವೂ ಆಟ ಆಡ್ಬೇಕು.
ಸೊ ಯಾವ್ದ್ರಿ ಕೀಬೋರ್ಡ್. ಯಾವ ಬೋರ್ಡ್? ಕೀಬೋರ್ಡ್. ಇಲ್ಲ ನೋಡಿ ಅಪ್ಪ ಇವೆಲ್ಲ ಏನು ನೋಡಿ ಕ್ಯೂ ಡಬ್ಲ್ಯೂ ನೋಡಿ ಇಲ್ಲಿ ಯಾವ್ದಾದ್ರೆ ಇದು ಯಾವ ಬಟನ್? ಯಾವ ಬಟನ್ ಇದು? ಎಸ್ಕೇಪ್ ಬಟನ್. ಯಾವ ಬಟನ್? ಎಸ್ಕೇಪ್ ಬಟನ್. ನೋಡಿ ಇದು ಟಾಗಲ್ ಕೀಸ್ ಅಂತಾರೆ, ಕಂಟ್ರೋಲ್ ಕೀಸ್ ಅಂತಾರೆ. ನೆಕ್ಸ್ಟ್ ಇವು ಯಾವ್ರಿ? ಯಾವ ಮಾರ್ಕ್? ಏರೋ ಮಾರ್ಕ್. ಇವ್ರಿ ನಂಬರ್ ಸಿಸ್ಟಮ್. ಸೊ ಇವು ಸಾರಿ ಇವು ಕಂಟ್ರೋಲ್ ಕೀಸ್. ಇದೆಲ್ಲ ಇಲ್ಲದ ನೋಡಿ ಟಾಗಲ್ ಕೀಸ್ ಇಲ್ಲದ. ಸಾರಿ ಇವು ಕಂಟ್ರೋಲ್ ಕೀಸ್. ಇಲ್ಲಿ ಯಾವ್ದು? ಟಾಗಲ್ ಕೀಸ್. ಸೊ ಟಾಗಲ್ ಕೀಸ್ ಯಾವ್ಯಾವ್ರಿ? ಇಲ್ಲಿ ನೋಡಿ ಇದು ಯಾವ್ದ್ರಿ? ಕ್ಯಾಪ್ಸ್ ಲಾಕ್. ಯಾವ್ದ್ರಿ? ಕ್ಯಾಪ್ಸ್ ಲಾಕ್. ಜೂಮ್ ಕಾಣ್ತಾ ಇದ್ದಾರೆ ಇದು? ಒಂದ ಸೆಕೆಂಡ್. ಈ ಕಾಣ್ತಾ ಇದೆ? ಓಕೆನಾ? ವಿಸಿಬಲ್ ಅದ? ಓಕೆ. ಸೊ ಇಲ್ಲಿ ನೋಡಿ ಇದು ಎಸ್ಕೇಪ್ ಬಟನ್. ಫೋನ್ ದಿಂದ ಎಲ್ಲಿ ತನದವ್ರೆ? F12 ಏನಿವು? ಯಾವ ಕೀಸ್ ರೀ? ಫಂಕ್ಷನಲ್ ಕೀಸ್. ಸೊ ಇವು ನಂಬರ್ಸ್. ಹೌದಾ? ನಂಬರ್ಸ್. ನಮ್ಮ ಲಾಕ್ ಅಂತ ಏನಾರ ಟೈಪ್ ಮಾಡಿದ್ರೆ ಇವು ನಂಬರ್ಸ್ ಆಪರೇಟ್ ಆಗ್ತವೆ. ಇದು ಆಫ್ ಇತ್ತಂದ್ರೆ ನಂಬರ್ಸ್ ಟೈಪ್ ಆಗ್ತಾವ್ರಿ, ಇಲ್ಲ ಆಗೋದು. ಹೌದಾ? ನೆಕ್ಸ್ಟ್ ಇದು ಯಾವ ಚಿಹ್ನೆ ಇದೆ? ಸ್ಲಾಶ್. ಇದು ಡಿವೈಡೆಡ್ ಬೈ. ಯಾವ್ದ್ರಿ? ಡಿವೈಡೆಡ್ ಬೈ. ಇದು ಮಲ್ಟಿಪ್ಲೈ. ಇದು ಪ್ಲಸ್. ಇನ್ನೊಂದು ಯಾವ್ದ್ರಿ? ಎಂಟರ್. ಒಂದು ಕೀಬೋರ್ಡ್ ನಲ್ಲಿ ಎಂಟರ್ ಎಷ್ಟು ಸಲ ಇರ್ತದೆ? 2. ಇಲ್ಲೊಂದು ದಿಸ್ ಸೈಡ್. ಸೊ ಇವು ಏನ್ರಿ? ಏನಿವು? ಆರೋ ಮಾರ್ಕ್. ಯಾವ ಮಾರ್ಕ್ ಇವು? ಆರೋ ಮಾರ್ಕ್. ಸೊ ಇಲ್ಲಿ ನೋಡಿ ಎಕ್ಸ್ಕ್ಲೇಮೇಟರಿ. ನೆಕ್ಸ್ಟ್ ಯಾವ್ದ್ರಿ? ಆಟ್. ನೆಕ್ಸ್ಟ್ ಯಾವ್ದು? ಆಟ್. ನೆಕ್ಸ್ಟ್ ಯಾವ್ದು? ಡಾಲರ್. ನೋಡ್ರಿ ಇನ್ನೊಂದು ನೆನಪಿರ್ಲಿ, ಯಾವ ಯಾವ ಸಂಖ್ಯೆ ಮೇಲೆ ಯಾವ ಯಾವ ಚಿಹ್ನೆ ಇದೆ ಅನ್ನೋದು ಅದು ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಮ್ದಾಗ ಕೇಳೋದಿದ್ದಾರೆ. ಸೊ ಒಂದು ನಂಬರ್ ಮೇಲೆ ಯಾವಾಗಲೂ ಯಾವ್ದು ಇರುತ್ತೆ? ಎಕ್ಸ್ಕ್ಲೇಮೇಟರಿ ಇರ್ತೈತಿ. ಯಾವ್ದು ಇರುತ್ತೆ? ಎಕ್ಸ್ಕ್ಲೇಮೇಟರಿ. ಸೊ ಇವು ಬರ್ಕೊಂಡ್ಬಿಡ್ರಿ, ಯಾಕಂದ್ರೆ ನಿಮಗೆ ಕೇಳ್ತಾರೆ ಎಕ್ಸಾಮ್ದಾಗ. ಹೌದಾ? ಕೀಬೋರ್ಡ್ ನಲ್ಲಿ ಇರುವಂತಹ ಸಂಕೇತಗಳನ್ನು ಬರೀತಾರೆ, ಕೇಳ್ತಾವೆ ಇವೆಲ್ಲ. ಹೌದಾ? ಬರ್ಸ್ಲಿ ಅದು? ಬರೀತಪ್ಪ ನೀನು? ಬರೆಯ ಒಂದೇ ತರ. ಯಾವುದು? ಒಂದೇದು ಯಾವ್ದ್ರಿ? ನಂಬರ್ 1 ರೀ. ನಂಬರ್ 1 ಮ್ಯಾಗ ಯಾವ ಚಿಹ್ನೆ ಇದ್ದಾರೆ? ಯಾವ ಚಿಹ್ನೆ ರೀ? ಎಕ್ಸ್ಕ್ಲೇಮೇಟರಿ ಇರ್ತೈತ್ರಿ. ನೆಕ್ಸ್ಟ್ ಯಾವ್ದ್ರಿ? 2. ಯಾವುದು? ಆಟ್. 3. ಯಾವುದು? ಆಶ್. ಆಶ್ ಅನ್ನೋದು ಸ್ಲಾಶ್ ಅನ್ನೋದು. ನೆಕ್ಸ್ಟ್ ಯಾವುದು? ಡಾಲರ್. ನೆಕ್ಸ್ಟ್ 5th ಒನ್ ಯಾವ್ದ್ರಿ? ಪರ್ಸೆಂಟೇಜ್. 6th ಒನ್ ಪವರ್ ಮೇಲೆ. 7th ಒನ್ ಯಾವ್ದ್ರಿ? ಆ್ಯಂಡ್. 8 ಸ್ಟಾರ್. 9 ಯಾವ್ದ್ರಿ? ಓಪನ್ ಬ್ರಾಕೆಟ್. 10 ಕ್ಲೋಸ್ ಬ್ರಾಕೆಟ್. ಹೌದಾ? ಸೊ ಇಷ್ಟೆಲ್ಲ ನೆನಪಿರಬೇಕು. ಸಾಕಿದಿಷ್ಟೇ ಇಂಪಾರ್ಟೆಂಟ್ ಅಲ್ಲ.
ಬರೋದ್ರಿ ನೋಡ್ರಿ ಎಕ್ಸ್ಕ್ಲೇಮೇಟರ್ ಮಾರ್ಕ್ ಯಾವ ಸಂಖ್ಯೆ ಓಕೆ ಆಟ್ ಸಿಂಬಲ್ 2 ಆಶ್ ಡಾಲರ್ ಪರ್ಸೆಂಟೇಜ್ ಓಕೆ ಆ್ಯಂಡ್ ಅಂತ ಬಂದ್ರೆ ಸ್ಟಾರ್ ಕ್ಲೋಸ್ ಬ್ರಾಕೆಟ್ ಯಾವುದು 1 2 ಯಾವ್ದ್ರಿ ಓಕೆ 6th ಒನ್ ಪವರ್ ಅದೇ ಪವರ್ ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಈ ರೀತಿ ಬರುತ್ತೆ ನಾನು ಈ ರೀತಿ ಬರ್ತೀನಿ 6 ಸ್ಕ್ವೇರ್ ಬರ್ತೀನಿ 6 ಟು ದಿ ಪವರ್ ಏನ್ರದು 2 ಸೊ ಅದನ್ನ ನಾವು ಈ ರೀತಿ ಬರ್ತೀವಿ 6 ಟು ದಿ ಪವರ್ 2 ಅಂತ ಓದ್ತಾರೆ ಕರೆಕ್ಟ್ ರೀ ಸೊ 1 ಅಂದ್ರೆ ಯಾವ್ದ್ರಿ ಎಕ್ಸ್ಕ್ಲೇಮೇಟರ್ 2 3 ಸೊ ಫಂಕ್ಷನಲ್ ಕೀಸ್ ಎಷ್ಟು ಇದಾವ್ರಿ F1 to F12 ಕರೆಕ್ಟಾ ಇದು ಯಾವ್ದ್ರಿ ಇದು ಯಾವ ಬಟನ್ ಓಕೆ ಇಲ್ಲಿ ನೋಡಿ ಇದು ಕಂಟ್ರೋಲ್ ಇದಪ್ಪ ವಿಂಡೋಸ್ ಕೀ ಯಾವ ಕೀ ರೀ ವಿಂಡೋಸ್ ಕೀ ನೆಕ್ಸ್ಟ್ ಇದು ಯಾವುದು ಸೊ ನೆಕ್ಸ್ಟ್ ಯಾವ್ದ್ರಿ ಅಲ್ಟ್ ಕಂಟ್ರೋಲ್ ಕೀಸ್ ಇನ್ನೊಂದು ಯಾವ್ದ್ರಿ ವಿಂಡೋಸ್ ಆಕ್ಚುಲಿ ವಿಂಡೋಸ್ ಬಟನ್ ಒಂದೊಂದು ಕೀಬೋರ್ಡ್ ನಾಗ ಒಂದೇ ಇರ್ತೈತಿ ಕೆಲವೊಂದು ಕೀಬೋರ್ಡ್ ನಾಗ ವಿಂಡೋಸ್ ಕೀ ಎಷ್ಟು ಇರ್ತಾವ್ರಿ ಒಂದೇ ಇರ್ತದೆ ಅದಕ್ಕೆ ನಾನು ನಿಮ್ಗೆ ಏನು ಬರ್ಸಿನಿ ಸೊ ಕೀಬೋರ್ಡ್ ನಲ್ಲಿ ವೇರಿಯೇಷನ್ ಆಗ್ತಾವ್ರಿ 103 ದಿಂದ 120 ಮಟನ್ ಬರ್ತೈತೆ ಒಂದೊಂದ್ಸಲ ಕರೆಕ್ಟಾ ಸೊ ಟೋಟಲ್ 120 ಕೀಸ್ ಬರ್ತವೆ ಕೆಲವೊಂದು ಕೀಬೋರ್ಡ್ ನಾಗ ಏನ್ ಮಾಡ್ತಾರೆ ಎರಡೆರಡು ಕೊಡ್ತಾನೆ ಎಕ್ಸಾಂಪಲ್ ನೋಡ್ರಿ ಯಾವ್ದಿಲ್ಲ ವಿಂಡೋಸ್ ಬಟನ್ 2 ಕೊಟ್ಟಿದ್ದಾನೆ ಹೌದಾ ಸೊ ಡಿಪೆಂಡ್ಸ್ ಅಪಾನ್ ಕೀಬೋರ್ಡ್ ಮೇಲೆ ಡಿಪೆಂಡ್ ಇರುತ್ತೆ ಕರೆಕ್ಟಾ ಸೊ ನೆನಪಿರಲಿ ಇಲ್ಲಿ ನೋಡಿ ಸೊ ವಿಂಡೋಸ್ ಬಟನ್ ಎಷ್ಟು ಯಾವ್ದ್ರಿ ಆಲ್ಟ್ ನೋಡಿ ಯಾವ್ಯಾವ ಎರಡು ಇರ್ತಾವ ಅದು ನೆನಪಿರ್ಬೇಕು ಕಂಟ್ರೋಲ್ ಎಷ್ಟು ಇರ್ತಾವ 2 ಎಷ್ಟಿರ್ತಾವ 2 ಶಿಫ್ಟ್ ನೋಡಿ ನೆಕ್ಸ್ಟ್ ಕ್ಯಾಪ್ಸ್ ಲಾಕ್ 1 ಯಾವುದು 1 ಓಕೆ ನೆಕ್ಸ್ಟ್ ಬ್ಯಾಕ್ ಸ್ಪೇಸ್ ಎಷ್ಟಿದ್ದಾರೆ 1 ಇಲ್ಲಿ ನೋಡಿ ಡಿಲೀಟ್ ಎಂಡ್ ಪೇಜ್ ಡೌನ್ ಪೇಜ್ ಅಪ್ ಇನ್ಸರ್ಟ್ ಪೇಜ್ ಡೌನ್ ಅಂದ್ರೆ ಕೆಳಗಡೆ ಬರ್ತೈತಿ ಪೇಜ್ ಅಪ್ ಅಂತಂದ್ರೆ ಮೇಲೆ ಸೊ ಇದ್ರ ಅಲ್ಲವಾ ಇನ್ನೊಂದು ಯಾವ್ದವ್ರಿ ನೇವಿಗೇಷನಲ್ ಕೀಸ್ ಅದಾವ್ರಿ ನೇವಿಗೇಷನಲ್ ಕೀಸ್ ಅಥವಾ ಡೈರೆಕ್ಷನಲ್ ಕೀಸ್ ಯಾವ್ಯಾವ ಅಪ್ ಯಾರೋ ಡೌನ್ ಯಾರೋ ಸೈಡ್ ಯಾರೋ ಸಾರಿ ಲೆಫ್ಟ್ ಯಾರೋ ಇನ್ನೊಂದು ರೈಟ್ ಯಾರೋ ಇವೆಲ್ಲ ನೀವು ನೇವಿಗೇಷನಲ್ ಕೀ ಯಾವ ಕೀ ರೀ ನೇವಿಗೇಷನಲ್ ಕೀ ಕರೆಕ್ಟಾ ಟಾಗಲ್ ಕೀಸ್ ಯಾವ್ಯಾವ್ರಿ 1 ಕ್ಯಾಪ್ಸ್ ಲಾಕ್ ನಂಬರ್ ಲಾಕ್ ಇನ್ನೊಂದು ಯಾವ್ದ್ರಿ ಸ್ಕ್ರೋಲ್ ಲಾಕ್ ಇಲ್ಲ ಅದು ಸ್ಕ್ರೋಲ್ ಲಾಕ್ ಯಾವ್ಯಾವು 1 ಕ್ಯಾಪ್ಸ್ ಲಾಕ್ ನೆಕ್ಸ್ಟ್ ಸ್ಕ್ರೋಲ್ ಲಾಕ್ ಇನ್ನೊಂದು ಯಾವ್ದ್ರಿ ಇವೆಲ್ಲ ಏನಿವು ಟಾಗಲ್ ಕೀಸ್ ಬರೀತೀರಿ ಇವೆಲ್ಲ ಓಕೆ ಬರೀ ಫಸ್ಟ್ ಬರೀರಿ ಕೀಬೋರ್ಡ್ ಕನ್ಸಿಸ್ಟ್ ಆಫ್ ಫಸ್ಟ್ನೇದು ಒನ್ ಲೈನ್ keyboard consists of alphabets letters ಯಾವ ಲೆಟರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾರೆ A to Z A to Z A to Z ಬರದ್ರಿ ನೆಕ್ಸ್ಟ್ ನಂಬರ್ಸ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ 0 to 9 0 to 9 ಟೋಟಲ್ ಎಷ್ಟು ನಂಬರ್ ಅದು 10 ಇಲ್ಲ ಅದು 1 2 3 4 5 ಟೋಟಲ್ 9 ಇದು 1 10 ಟೋಟಲ್ ಎಷ್ಟು 10 ನಂಬರ್ಸ್ ಎಷ್ಟು ನಂಬರ್ಸ್ ರೀ 10 ನಂಬರ್ಸ್ ನೆಕ್ಸ್ಟ್ ಸಿಂಬಲ್ಸ್ ಮೇಲೆಗಡೆ ಇದಾವಲ್ಲ ಸಿಂಬಲ್ಸ್ ಎಕ್ಸ್ಕ್ಲೇಮೇಟರಿ ಆಕ್ಟ್ ಆಶ್ ನೆಕ್ಸ್ಟ್ ಯಾವುದು ಡಾಲರ್ ಪರ್ಸೆಂಟೇಜ್ ಪವರ್ ಅಂಡ್ ನೆಕ್ಸ್ಟ್ ಸ್ಟಾರ್ ಓಪನ್ ಬ್ರಾಕೆಟ್ ಇನ್ನೊಂದು ಕ್ಲೋಸ್ ಬ್ರಾಕೆಟ್ ಕರೆಕ್ಟ್ ಅಲ್ವಾ ಇನ್ನೊಂದು ಬರ್ತಾವ್ರಿ ಇಲ್ಲಿ ಅದು ನೋಡ್ರಿ ಫ್ಲವರ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ
ಹೌದಾ? ಇಲ್ಲದ ನೋಡ್ರಿ. ಕ್ವಶನ್ ಮಾರ್ಕ್, ನೆಕ್ಸ್ಟ್ ಯಾವ್ದ್ರಿ? ಕಾಮನ್, ಫುಲ್ ಸ್ಟಾಪ್, ಕಾಲನ್, ಸೆಮಿ ಕಾಲನ್, ಇವೆಲ್ಲ ಯಾವ್ದಕ್ಕೆ ಬರ್ತದ್ರಿ? ಕಾಮನ್ ಆಗ್ಬಿಟ್ಟೈತೆ ಬೆಂಗಳೂರದಾಗ. ತಿಳ್ಕೊಬೇಕು ಯಾವ್ದಕ್ಕಾಗಿತ್ತು ಬರದ್ರಿ. ಸೊ ಏನೇನು ಬರ್ತಿದ್ರಿ? ನಂಬರ್ಸ್ ಬರ್ದ್ರಿ, ಓಕೆ. ಲೆಟರ್ಸ್ ಬರ್ದ್ರಿ, ಓಕೆ. ನೆಕ್ಸ್ಟ್ ಟಾಗಲ್ ಕೀಸ್ ಅಂತ ಟಾಪಿಕ್. ಯಾವ್ದ್ರಿ? ಟಾಗಲ್ ಕೀಸ್. ಮಾರ್ಕ್ ಇಟ್ ಆಸ್ ಎ ವೆರಿ 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 ಇಂಪಾರ್ಟೆಂಟ್. ಸೊ ಟಾಗಲ್ ಕೀಸ್ ಯಾವ್ಯಾವ್ರಿ? ಯಾವ್ದ್ರಿ? ನಂಬರ್ ಯಾವ್ದ್ರಿ? ಟಾಗಲ್. ಯಾವ್ದಿದು? ಕ್ಯಾಪ್ಸ್ ಲಾಕ್. ಯಾವ ಲಾಕ್? ಕ್ಯಾಪ್ಸ್ ಲಾಕ್. ನೆಕ್ಸ್ಟ್ ಯಾವ್ದ್ರಿ? ನಮ್ ಲಾಕ್. ಓಕೆ. ನೆಕ್ಸ್ಟ್ ಯಾವ್ದು? ಸ್ಕ್ರೋಲ್ ಲಾಕ್. ಹೌದಾ? ಇಲ್ಲಿ ನೋಡಿ, ಸ್ಕ್ರೋಲ್ ಲಾಕ್ ಅಂದ್ರೆ ಒಂದು ಹಾರಿಜಾಂಟಲ್ ಸ್ಕ್ರೋಲ್ ಇರ್ತೈತಿ, ಇನ್ನೊಂದು ವರ್ಟಿಕಲ್ ಅಂದ್ರೆ ಸ್ಕ್ರೋಲ್ ಇರುತ್ತೆ. ಕರೆಕ್ಟಾ? ಹಾರಿಜಾಂಟಲ್ ಅಂದ್ರೆ ಅಡ್ಡ, ವರ್ಟಿಕಲ್ ಅಂದ್ರೆ ಕಂಬ. ಕರೆಕ್ಟಾ? ಅರ್ಥ ಆಯ್ತು? ಓಕೆ. ಬರೆದ್ರಿ ನೀವು ಟಾಗಲ್ ಕೀಸ್ ಯಾವ್ಯಾವ್ರಿ? ಕ್ಯಾಪ್ಸ್ ಲಾಕ್, ನಮ್ ಲಾಕ್, ಸ್ಕ್ರೋಲ್ ಲಾಕ್. ನೆಕ್ಸ್ಟ್ ಯಾವ್ದ್ರಿ? ನೇವಿಗೇಷನಲ್ ಕೀ. ಯಾವ ಕೀ? ನ್ಯಾವಿಗೇಷನಲ್ ಕೀ. ನ್ಯಾವಿಗೇಷನಲ್ ಕೀಸ್ ಯಾವ್ಯಾವ್ರಿ? ಒಂದು ಅಪ್ ಆರೋ, ಡೌನ್ವರ್ಡ್, ನೆಕ್ಸ್ಟ್ ರೈಟ್, ಲೆಫ್ಟ್. ಬರದ್ರಮ್ಮ? ಓಕೆ. ನೆಕ್ಸ್ಟ್ ಸೊ ಎಂಟರ್ ನೆಕ್ಸ್ಟ್ ಬಟನ್. ಯಾವ್ಯಾವ ಬಟನ್ಸ್ ಯಾವ್ಯಾವ ಎರಡೆರಡು ಟೈಮ್ಸ್ ಅದು ಅದೊಂದು ಬರ್ಕೊಂಡ್ಬಿಡ. ಹೌದಾ? 2 ಟೈಮ್ಸ್ ಬಟನ್ ಅಂತ ಬರ್ತದೆ. ಯಾವ್ಯಾವ ಇವು? ಅಂಡರ್ಸ್ಟ್ಯಾಂಡ್. ಸೊ ಎಲ್ಲ ಬರ್ದ್ರಿ ಇವು? ಓಕೆ. ಟೂ ಕೀಸ್ ಯಾವ್ಯಾವ ಬರ್ತಾವ? ಒಂದೇದು ಯಾವ್ದು? ಕಂಟ್ರೋಲ್. ನೆಕ್ಸ್ಟ್ ಯಾವ್ದ್ರಿ? ಶಿಫ್ಟ್. ಆಮೇಲೆ ಯಾವುದು? ಆಲ್ಟ್. ಪ್ರಿಂಟ್, ಎಂಟರ್, ಸಾರಿ. ಯಾವುದು? ಎಂಟರ್. ಇನ್ನೊಂದು ಯಾವುದು? ಇಲ್ಲಿ ವಿಂಡೋಸ್ ಅಂತ ಎರಡು ಬಂದದಮ್ಮ. ಆಕ್ಚುಲಿ ಇರೋದು ಒಂದೇ ಇರ್ತದೆ. ಎಷ್ಟು ಇರ್ತದೆ? ಒಂದೇ ಇರ್ತದೆ. ನೆಕ್ಸ್ಟ್ ನಂಬರ್ಸ್ ಬರ್ತಾವ. ನಾನು ಬಟನ್ಸ್ ಹೇಳ್ತಾ ಇರೋದು ಅಷ್ಟೇ. ಎಲ್ಲವೂ ಎರಡೆರಡು ಬರ್ತಾವ. ಹೌದಾ? ಆದ್ರೆ ನಾ ಹೇಳ್ತಾ ಇರೋದು ಯಾವ್ದ್ರಿ? ಓನ್ಲಿ ವಿತ್ ರಿಸ್ಪೆಕ್ಟ್ ಟು ಬಟನ್ಸ್. ಎರಡು ಕಂಟ್ರೋಲ್ ಬಟನ್ ಬರ್ತಾವ, ಎರಡು ಶಿಫ್ಟ್ ಬಟನ್ ಬರ್ತಾವ. ನೆಕ್ಸ್ಟ್ ಆಲ್ಟ್ ಒಂದೇ ಬರ್ತದ. ಸಾರಿ, ಆಲ್ಟ್ನ ಎರಡು ಬರ್ತದೆ, ಎಂಟರ್ನ ಎರಡು ಬರ್ತದ, ಪ್ಲಸ್ನ ಎರಡು ಬರ್ತದೆ. ನೋಡ್ರಿ, ಪ್ಲಸ್ನ ಎರಡು ಬರ್ತದ. ಕರೆಕ್ಟ್ ಅಲ್ವಾ? ಓಕೆ. ಮೈನಸ್ನ ಎರಡು ಬರ್ತದೆ. ಸೊ ಎಲ್ಲವೂ ಎರಡೆರಡು ಬರ್ತಾವ. ನಂಬರ್ಸ್ನ ಎರಡೆರಡು ಬರ್ತಾವ. ನಂಬರ್ಸ್ನ ಎಷ್ಟು ಬರ್ತಾವ? ಎರಡು ಬರ್ತಾವ. ಸೊ ಟೋಟಲ್ ಆಗಿ ಎಲ್ಲವೂ ಎಷ್ಟೆಷ್ಟು ಬರ್ತಾವ್ರಿ? ಎಲ್ಲವೂ ಎರಡೆರಡು ಬರ್ತಾವ. ಕರೆಕ್ಟ್ ಹೌದಲ್ಲ? ಅದ್ರ ಬ್ಯಾಕ್ ಸ್ಪೇಸ್ ಎಷ್ಟು ಅದ ರೀ? ಒಂದೈತೆ.
ಡಿಲೀಟ್ನೇ ಎಷ್ಟು ಅದ ರೀ? ಒಂದು ಅದ. ನೆಕ್ಸ್ಟ್ ಯಾವ್ದ್ರಿ? ಇನ್ಸರ್ಟ್ ಅದ ನೋಡಿ. ಯಾವ್ದ್ರಿ? ಇನ್ಸರ್ಟ್. ಹೌದಾ? ಇಷ್ಟು ಬರದ್ರಿ. ಓಕೆ, ಟೈಮ್ ಎಷ್ಟಾಯ್ತು ನೋಡ್ರಿ. ಈಗ ಗಣಕಯಂತ್ರದಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ತೀರಾ ನೀವು? ಯಾವ 3 ಬಟನ್ 3 ನಾಮ ಹೇಳಿದ್ಬಿಟ್ರೆ ಆಯ್ತು, ಸ್ಕ್ರೀನ್ ಶಾಟ್ ಬರ್ತೈತಿಲ್ರಿ? ಈಗ ಅದೇ ರೀತಿನ ನಾವು ಗಣಕಯಂತ್ರದಲ್ಲಿ ನಾವು ಸ್ಕ್ರೀನ್ ಶಾಟ್ ತಗೋಬಹುದು. ಯಾವ ರೀತಿ ತೆಗೆದುಕೊಳ್ಬೋದು? ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬೇಕು ನಾವು ಗಣಕಯಂತ್ರದಲ್ಲಿ. ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಅದಕ್ಕೆ ಶಾರ್ಟ್ಕಟ್ ಏನು? ಕಂಟ್ರೋಲ್ ಶಿಫ್ಟ್ ಎಸ್. ನೋ, ಯಾರಿಗಾದ್ರೆ ಎನಿ ಐಡಿಯಾ? ವಿಂಡೋಸ್ ಪ್ರಿಂಟ್ ಸ್ಕ್ರೀನ್ ನೋಡಿ. ಏನು? ವಿಂಡೋಸ್ ಪ್ಲಸ್ ಪ್ರಿಂಟ್. ಮತ್ತೆ ವಿಂಡೋಸ್ ಒಂದ್ಸಲ ಹೊಡೆದ ಮತ್ತೆ ಪ್ರಿಂಟ್ ಸ್ಕ್ರೀನ್ ಅಂತ ಹೊಡೆಯೋದಿಲ್ಲ, ಅಟ್ ಎ ಟೈಮ್ ಪ್ರೆಸ್ ಮಾಡಬೇಕು. ಯಾವ್ಯಾವ? ವಿಂಡೋಸ್ ಪ್ಲಸ್ ಪ್ರಿಂಟ್ ಸ್ಕ್ರೀನ್. ಸೊ ವಿಂಡೋಸ್ ಮತ್ತು ಪ್ರಿಂಟ್ ಸ್ಕ್ರೀನ್ ಏನಾದರೂ ನೀವು ಟೈಪ್ ಮಾಡಿ ಪ್ರೆಸ್ ಮಾಡಿದ್ರೆ ಏನು ತೆಗೆದುಕೊಳ್ಳಬಹುದು ನಾವು? ಸ್ಕ್ರೀನ್ ಶಾಟ್. ಯಾವ್ದ್ರಿ? ಸ್ಕ್ರೀನ್ ಶಾಟ್. ಹೌದಾ? ಟೈಮ್ ಎಷ್ಟಾಯ್ತು ನೋಡ್ರಿ? 8:30. ಹೌದಾ? ಒಂದು 10 ನಿಮಿಷ ಬ್ರೇಕ್ ತೊಗೊಂಡ್ಬರಿ. ನೆಕ್ಸ್ಟ್ ಇನ್ನು ಕೀಬೋರ್ಡ್ ಇನ್ನೂ ಸ್ವಲ್ಪ ಟೀಚರ್ಸ್ ಇದಾಗಿ ನೀವೆಲ್ಲ ಶಾರ್ಟ್ಕಟ್ ಕೀಸ್ ಬರ್ತೀನಿ ಇದು. ಓಕೆನಾ? ಬೇಗ